ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಬಿಗ್ ಬಾಸ್ ಸೀಸನ್ 12 ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ಸೀಸನ್ ತುಂಬಾ ಕ್ರೇಜ್ ಕೂಡ ಇತ್ತು. ಗಿಲ್ಲಿ ವಿನ್ನರ್ ಆಗಿದ್ದಾರೆ. ಸೊ ಸದ್ಯ ವಿಚಾರ ಏನಂತಂದ್ರೆ, ಗಿಲ್ಲಿಯ ಟ್ಯಾಟೂ ಹಾಕ್ಸ್ಕೊಂಡಂತಹ ಮೊದಲ ಅಭಿಮಾನಿ ಕುಮಾರ್ ಅವರು ಸದ್ಯ ಅಸಮಾಧಾನಗೊಂಡಿದ್ದಾರೆ, ಆಕ್ರೋಶಗೊಂಡಿದ್ದಾರೆ, ಆರೋಪ ಕೂಡ ಮಾಡ್ತಾ ಇದ್ದಾರೆ. ಸೊ ಯಾರ ಮೇಲೆ ಏನಕ್ಕೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರವನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಅದೇ ವಿಚಾರ ಒಂದು ಕೇಳ್ಪಟ್ಟೆ, ಹೌದು ಸರ್. ಸ್ವಲ್ಪ ಬೇಜಾರಾಗಿದ್ದೀರಾ? ಹೌದು. ಏನ್ ವಿಚಾರ ಆಯ್ತು, ಏನು ನಡೀತಾ ಇದೆ ಅಂತ? ಸರ್ ನಡೀತಾ ಇರೋದಂಗೆ ಈಗ ಅಭಿಮಾನಿಗಳನ್ನ ಮರ್ತೋಗ್ಬಿಟ್ಟಿದ್ದಾರೆ ಸರ್. ಗಿಲ್ಲಿ ಓಕೆ, ಅಭಿಮಾನಿಗಳನ್ನ ಮರ್ತೋಗ್ಬಿಟ್ಟಿದ್ದಾರೆ. ಹ್ಮ್. ಇವಾಗ ನಾವು ಬಿಗ್ ಬಾಸ್ ಹೋದ್ವಿ ಹ್ಮ್. ಅಲ್ವಾ ಸರ್, ಅವರೇ ಅನೌನ್ಸ್ಮೆಂಟ್ ಮಾಡಿದ್ರು Okay. ಹೋಗ್ ಫಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ. ಹ್ಮ್. ಇವತ್ತವರೆಗೂ ಒಬ್ಬ ಅಭಿಮಾನಿಗಳನ್ನ ಮೀಟ್ ಮಾಡಿಲ್ಲ ಅವರು, ಓಕೆ. ಅಲ್ವಾ ಸರ್. ಹ್ಮ್. ಇವ್ರಿಗೆ ಬೇಕಾದವ್ರನ್ನ ಮೀಟ್ ಮಾಡ್ತಾ ಇದಾರೆ. ಹ್ಮ್. ಸರ್ ನಾನು ಅಭಿಮಾನ ಇತ್ತು, ನಾನು ಹಾಕ್ಸ್ಕೊಂಡು ನಾನು ಟ್ಯಾಟೂ ಹೋದೆ. ಓಕೆ. ಅವ್ರನ್ನ ಬಂದ್ ನಾನು ಮೀಟ್ ಆಗಿ ಅಂತಾನು ಹೇಳಿಲ್ಲ, ಹ್ಮ್. ಇಲ್ಲ ಬಂದ್ ನಮ್ಮನ್ನ ಇದ್ ಮಾಡಿ ಅಂತಾನು ಹೇಳಿಲ್ಲ. ಅವರಾಗಿದ್ದು ಅವ್ರೆ ಅನೌನ್ಸ್ ಮಾಡಿದ್ರು. ಓಕೆ. ಇವತ್ತು ರೋಡ್ ಅಲ್ಲಿ ನಾನು ಊರ್ಗ್ ಹೋಗಕ್ ಆಗ್ತಾ ಇಲ್ಲ, ರೋಡ್ ಅಲ್ಲಿ ಮುಖ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಹ್ಮ್. ಪ್ರತಿಯೊಬ್ರು ಬಂದ್ ನನ್ನ ಕೇಳ್ತಾ ಇದಾರೆ, ಹ್ಮ್. ಬಿಗ್ ಬಾಸ್ ವಿನ್ ಆಗಿ ಎಷ್ಟ್ ದಿನ ಆಯ್ತು, ನಿಮ್ಮನ್ ಬಂದ್ರ ಮಾತಾಡ್ಸಿದ್ರ, ಹ್ಮ್. ಏನ್ ಮಾಡಿದ್ರು ಅಂತ ಪ್ರತಿಯೊಬ್ರು ಕೇಳ್ತಾ ಇದಾರೆ. ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಕ್ ಆಗ್ತಾ ಇಲ್ಲ ನಮ್ಗೆ ಇವತ್ತು. ಓಕೆ. ಈಗ ಅಭಿಮಾನಿಗಳು ಅಂದ್ರೆ ಯಾರು ಸರ್? ಅಭಿಮಾನಿಗಳು ಅಂತ ದೇವ್ರು ಅಂತ ಪೂಜೆ ಮಾಡಿದಕ್ಕೆ ಸರ್ ಪ್ರತಿಯೊಬ್ಬರು ಇವತ್ತು ಹ್ಮ್. ಒಬ್ಬರನ್ನ ಅಣ್ಣವ್ರು ಅಂತ ಕರಿತೀವಿ, ಹ್ಮ್. ಒಬ್ಬರನ್ನ ಯಜಮಾನರು ಅಂತ ಕರಿತೀವಿ, ಒಬ್ಬರನ್ನ ದಾನವೀರೇಶ್ವರ ಕರ್ಣ ಅಂತ ಕರಿತೀವಿ, ಒಬ್ಬರನ್ನ ಕರಾಟೆ ಕಿಂಗ್ ಅಂತ ಕರಿತೀವಿ, ಹ್ಮ್. ಒಬ್ಬರನ್ನ ಕರುಣಾ ಚಕ್ರವರ್ತಿ ಅಂತ ಕರಿತೀವಿ, ಹೌದು. ಒಬ್ಬರನ್ನ ಅಭಿನಯ ಚಕ್ರವರ್ತಿ ಅಂತ ಕರಿತೀವಿ, Correct. ಒಬ್ಬರನ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರಿತೀವಿ, ಹ್ಮ್. ಅಲ್ವಾ ಸರ್. ಹೌದು. ಇಬ್ಬರನ್ನ ಸೂಪರ್ ಸ್ಟಾರ್ ಮಾಡಿದೀವಿ ಹ್ಮ್. ನಮ್ ಚಿತ್ರರಂಗದವರು, ಹ್ಮ್. ಅಭಿಮಾನಿಗಳು. ಹ್ಮ್. ಅಂತವ್ರೆ ಅಷ್ಟೊಂದು ಅಭಿಮಾನಿಗೋಸ್ಕರ ಪ್ರಾಣ ಕೊಡ್ತಾ ಇದ್ರು ಅಂತ ಮಹಾನ್ ವ್ಯಕ್ತಿಗಳು. ಓಕೆ. ಇವತ್ತು ಗಿಲ್ಲಿ ಒಬ್ಬ ಅಭಿಮಾನಿಗಳು ಮೀಟ್ ಮಾಡ್ಸವ್ರ ಸರ್? ಒಬ್ಬರು ಮಾಡ್ಸಿಲ್ಲ, ಓಕೆ. ಒಬ್ಬರನ್ನು ಮೀಟು ಮಾಡಿಲ್ಲ. ಅವ್ರಿಗೆ ಬೇಕಾದವ್ರನ್ನೆಲ್ಲ ಮೀಟ್ ಮಾಡ್ಕೊಂಡ್ ಬರ್ತಾ ಇದಾರೆ, ಇಂಟರ್ವ್ಯೂ ಕೊಡ್ತಾರೆ. ಪ್ರತಿಯೊಂದಕ್ಕೂ ಅವ್ರಿಗೆ ಟೈಮ್ ಸಂಬಂಧ ಪ್ರತಿಯೊಂದಕ್ಕೂ ಇರುತ್ತೆ ಅವ್ರಿಗೆ. ಓಕೆ. ನಮ್ಮಂತ ಅಭಿಮಾನಿಗಳನ್ನ ಮೀಟ್ ಮಾಡೋಷ್ಟು ಅವ್ರಿಗೆ ಟೈಮ್ ಸಿಗಲ್ವಾ ಸರ್? ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದೀರಾ? ಹೇಳ್ತಾ ಇದ್ ಸರ್, ಈಗ ಹೇಳ್ತಾ ಇರೋದೆಲ್ಲ ನಡೀತಿರೋದೇ ಅದೇ ನಡೀತಾ ಇದೆಯಲ್ಲ. ಇವ್ರಿಗೆ ಬೇಕಾದವ್ರನ್ನ ಹೋಗಿ ಮೀಟ್ ಮಾಡ್ತಾ ಇದಾರೆ. ಓಕೆ. ಒಬ್ಬ ಅಭಿಮಾನಿಗಳು ಮೀಟ್ ಮಾಡಿದಾರೆ ಸರ್ ಇವತ್ತು? ಹ್ಮ್. ಒಬ್ಬರನ್ನೂ ಮಾಡಿಲ್ಲ. ಹ್ಮ್. ನಮ್ಮ ಯಲಂಕ ಗುರು ಅವರು ಹ್ಮ್. ಅವ್ರಿಗೋಸ್ಕರ ಎಷ್ಟು ಪ್ರಚಾರ ಮಾಡಿದ್ರು ಅವರು, ಓಕೆ. ಸಿಕ್ಕಾಬಡೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎದುರಾಕೊಂಡ್ರು ಅವರು. ಅವ್ರನ್ನ ಹೋಗಿ ಮೀಟ್ ಮಾಡಿದಾರೆ ಸರ್? ಹ್ಮ್. ಅವ್ರನ್ನ ಮಾಡಿಲ್ಲ. ಮತ್ತೆ ನಮ್ಮ RMC ಮಧು ಅವರು ಹಾ. ರ್ಯಾಲಿ ಮಾಡಿದ್ರು, ಹ್ಮ್. ಅಂದನ ಮಾಡಿದ್ರು. ಹ್ಮ್. ಅವ್ರಿಗೋಸ್ಕರ ಡೇ 1 ಇಂದ ಫಿನಾಲೆ ಅವ್ರಿಗೂ ಸಿಕ್ಕಾಬಟ್ಟೆ ಡೇ ಅಂಡ್ ನೈಟ್ ಕಷ್ಟಪಟ್ರು. ಓಕೆ. ಇವತ್ತು ಅವ್ರನ್ನ ಮೀಟ್ ಮಾಡಿಲ್ಲ. ಹ್ಮ್. ನಮ್ಮ ರಕ್ಷಣೆ ವೇದಿಕೆ ಅವ್ರು ಎಷ್ಟಪಟ್ಟು ಮಾಡಿದ್ರು, ಇವತ್ತು ಅವ್ರನ್ನ ಮೀಟ್ ಮಾಡಿಲ್ಲ, ಓಕೆ. ಅಲ್ವಾ ಸರ್. ಮತ್ತೆ ನಮ್ಮ ಪೊಲೀಸ್ನವ್ರು ಎಷ್ಟೋ ಜನ ಅವ್ರಿಗೆ ವೋಟ್ ಮಾಡಿದ್ರು, ಹ್ಮ್. ಅಂತವ್ರು ಮೀಟ್ ಮಾಡಿದಾರ? ಹ್ಮ್. ನಮ್ ಲಾಯರ್ಸ್ಗಳು ಅಂತವ್ರು ಮೀಟ್ ಮಾಡಿಲ್ಲ. ಹ್ಮ್. ಪ್ರತಿಯೊಬ್ರು ಆಟೋ ಚಾಲಕರು ಅವರೇ ಬಾಯಲ್ಲಿ ಹೇಳಿದ್ರು. ಹ್ಮ್. ಆಟೋದಲ್ಲಿ ನಮ್ ಬ್ಯಾನರ್ ಹಾಕೊಂಡು ಎಷ್ಟೆಲ್ಲ ಮಾಡ್ತಾ ಇದಾರೆ. ನಮ್ಮ ಆಟೋ ಚಾಲಕರು ಮೀಟ್ ಮಾಡಿದಾರ ಸರ್? ಓಕೆ. ಒಬ್ಬ ಕ್ಯಾಬ್ ಡ್ರೈವರು ಹ್ಮ್. ಅವ್ರ ಕಾರ್ ಮೇಲೆ ಹಾಕೊಂಡು ಪ್ರಚಾರ ಮಾಡಿದ್ರು, ಅಂತವ್ರನ್ನ ಮೀಟ್ ಮಾಡಿಲ್ಲ ಇವತ್ತು. ಓಕೆ. ಅಭಿಮಾನಿಗಳು ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಸರ್? ಅವ್ರು ಬಿಗ್ ಬಾಸ್ ವಿನ್ ಆಗ್ಬೇಕು ಅಂತ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ. ಹ್ಮ್. ಪ್ರತಿಯೊಬ್ರು ವಿಡಿಯೋಸ್ ಮಾಡಿ, ಪ್ರತಿಯೊಬ್ರು ಅಪ್ಲೋಡ್ ಮಾಡಿ, ಮೊಬೈಲ್ಗಳಲ್ಲಿ ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಬೇಕು ಅಂತ ಪ್ರತಿಯೊಬ್ಬರ ಕನ್ನಡಿಗರು ಹ್ಮ್. ಸಿಕ್ಕಾಬಟ್ಟೆ ಅವ್ರಿಗೆ ಇದ್ ಮಾಡಿದ್ರು. ಹ್ಮ್. ಇವತ್ತು ಅವ್ರನ್ನ ಮೀಟ್ ಮಾಡಿದಾರ? ಒಬ್ಬರನ್ನು ಮೀಟ್ ಮಾಡಿಲ್ಲ. ಹ್ಮ್. ಏನಕ್ಕೆ ಸರ್? ಈಗ ಅಭಿಮಾನಿಗಳಿಗೋಸ್ಕರ ತಾನೇ ಸರ್ ಎಲ್ಲಾರು ಹ್ಮ್. ಇವನ್ ಗೆಲ್ಲೇಬೇಕು ಅಂತ ನಾವು ಅಭಿಮಾನಿಗಳು ಸಪೋರ್ಟ್ ಮಾಡಿದ್ವು. ಇವತ್ತು ಒಬ್ಬ ಅಭಿಮಾನಿನ ಮೀಟ್ ಮಾಡಿಲ್ಲ ಅವರು. ಓಕೆ. ಅದೇ ಇವಾಗ ಏನಂತಂದ್ರೆ, ನಿಮಗೆ ಆಗಿರೋ ಬೇಜಾರು, ಅಸಮಾಧಾನ ಏನಿದೆ ಅಂತ ಹೊರಗಡೆ ಹೇಳ್ತಾ ಇದೀರಾ. ಹೌದು. ಸೊ ಈಗ ಮೊದ್ಲಿಂದ ಬಂದ್ಬಿಡೋಣ. Okay. ಏನಂತಂದ್ರೆ, ಇವಾಗ ಗಿಲ್ಲಿದು ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ. ಹೌದು. ಟ್ಯಾಟೂ ನೀವು ಹಾಕ್ಸ್ಕೊಂಡಾದ್ಮೇಲೆ ನೀವು ಎಲ್ರಿಗೂ ಕೂಡ ಪರಿಚಯ ಆಯ್ತು, ಹೌದು. ಬಿಗ್ ಬಾಸ್ ಕೂಡ ಕರೆದ್ರು, ಅಲ್ಲೋಗ್ ಹೌದು. ಕೂಡ ಮಾತಾಡ್ಸಿದ್ರಿ, ಆಮೇಲೆ ಸಿಗ್ತೀವಿ ಅಂತ ಗಿಲ್ಲಿ ಹೇಳಿದ್ರು. ಹೌದು. ಒಂದು ಮೊದಲೇ ಪ್ರಶ್ನೆ ಏನಂತಂದ್ರೆ, ಎಲ್ರ ಕಡೆಯಿಂದ, ಈಗ ನನ್ನ ಕಡೆಯಿಂದನೂ ಕೂಡ, ಹೌದು. ಗಿಲ್ಲಿ ಟ್ಯಾಟೂ ಯಾಕೆ ಹಾಕ್ಸ್ಕೋಬೇಕಾಗಿತ್ತು? ಒಂದು ಬೇರೆ ಸೂಪ್ ಅಂದ್ರೆ ಸಾಕಷ್ಟು ಜನ ಸಾಧನೆ ಮಾಡಿರಿದ್ದಾರೆ. ಕ್ರೀಡೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಹೌದು. ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಸ್ಟಾರ್ಗಳು ಅಂದ್ರೆ ಫಿಲಂ ಇಂಡಸ್ಟ್ರಿಗೆ ಆಗಲಿ, ಹೌದು. ಸುದೀಪ್ ಅವರು, ರಾಜ್ಕುಮಾರ್ ಅಂದ್ರೆ ದೊಡ್ಡವರಿಂದ ಎಲ್ಲರೂ ತನಕ ಇದಾರೆ. ಸೊ ಗಿಲ್ಲಿದೆ ಯಾಕೆ ಹಾಕ್ಸ್ಕೊಂಡ್ರಿ? ಸರ್ ಗಿಲ್ಲಿದ್ ಏನಕ್ಕೆ ಹಾಕ್ಸ್ಕೊಂಡ್ರೆ, ಟ್ಯಾಲೆಂಟ್ ಪರ್ಸನ್ ಇತ್ತು ಅವನ ಹತ್ರ. ಓಕೆ. ಅದನ್ನ ನಾವು ಹೊರಗಡೆ ತಂದಿದೀವಿ. ಹ್ಮ್. ಅವನ ಹತ್ರ ಒಂದು ಸರಸ್ವತಿ ಇದಾರೆ, ಅವ್ರ ಕಲ್ಲು ಒಂದು ಟ್ಯಾಲೆಂಟ್ ಇದೆ. ಹ್ಮ್. ಅದನ್ನ ಹೊರಗಡೆ ತರಬೇಕು ಅಂತ ನಾವು ಹಾಕ್ಸಿದ್ವಿ. ಓಕೆ. ಇವಾಗ ನಾವು ತಂದಿದೀವಿ ತಾನೆ, ಅದೇ ತಕ್ಕನಾಗ ಅಭಿಮಾನಿಗಳನ್ನ ಯಾಕೆ ಸರ್ ಮೀಟ್ ಆಗ್ತಿಲ್ಲ ನೀವು? ಓಕೆ. ಇವಾಗ ಒಂದು ಅದೇ ಪ್ರಶ್ನೆ ಕೊಡೋಣ. ಇನ್ನೊಂದು ಏನಂತಂದ್ರೆ, ಗಿಲ್ಲಿ ಅವ್ರ ಏನ್ ಹೇಳಿಲ್ವಾ, ನಿಮ್ಗೇನು ಹೇಳಿಲ್ವಲ್ಲ ಟ್ಯಾಟೂ ಹಾಕ್ಸ್ಕೊಳ್ಳಿ ಒಂದು ಅಭಿಮಾನಕ್ಕೆ ನೀವು ಸರ್ ನಾವು ಅಭಿಮಾನಿಗೆ ಹಾಕಿಸ್ಕೊಂಡ್ವಿ. ಕರೆಕ್ಟ್ ಅಲ್ವಾ ಸರ್? ನೀವು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ತಾ ಇದೀರಾ. ನಮ್ಮ ಅಭಿಮಾನಿಗೋಸ್ಕರ ಹಾಕ್ಸ್ಕೊಂಡ್ವಿ ಸರ್. ನಮ್ಮ ಅಭಿಮಾನಲ್ಲಿ ಇತ್ತು, ನಾವು ಹೋದ್ವಿ, ಬಂದ್ವಿ, ನಾವ್ ಇತ್ತು ಸರ್. ನಾನು ಬಂದು ಫಸ್ಟ್ ಅವ್ರೇನಂತ ಹೇಳಿದ್ರು ಬಿಗ್ ಬಾಸ್ ಒಳಗಡೆನೆ, ಇಲ್ಲ ನಾನು ಹೊರಗಡೆ ಹೋಗಿದ ತಕ್ಷಣ ಅವಣ್ಣನ್ ಮೀಟ್ ಮಾಡ್ತೀನಿ ಅಂತಂದ್ರೆ. ಇವತ್ತು ಮಾಡಿದೀರಾ ಸರ್ ನೀವು? ಓಕೆ. ಮಾಡಿದೀರಾ? ಮಾಡಿಲ್ಲ. ಓಕೆ. ಅದ್ ಬೇಡ ಬಿಡಿ ಸರ್. ಕರ್ನಾಟಕ ಜನತೆ ಎಷ್ಟು ಜನ ಸಪೋರ್ಟಿಂಗ್ ನಿಂತ್ಕೊಂಡ್ರು ಸರ್? ಒಬ್ಬರನ್ನ ಮೀಟ್ ಮಾಡಿದೀರಾ? ಒಬ್ಬರನ್ನು ಮಾಡ್ತಾ ಇಲ್ವಲ್ಲ ನೀವು? ನಿಮ್ಗೆ ಬೇಕಾದವ್ರು ಮಾತ್ರ ಮಾಡ್ತಾ ಇದ್ರಲ್ಲ ಏನಕ್ಕೆ ಸರ್ ಇದು? ಈಗ ಬಿಗ್ ಬಾಸ್ ಈಗ ನೀವು ದೊಡ್ಡವರೆಲ್ಲ ಅನೌನ್ಸ್ಮೆಂಟ್ ಮಾಡಿದೀರಾ?
ಗಿಲ್ಲಿ ಕಪ್ ಗೆಲ್ಬೇಕು ಗಿಲ್ಲಿ ಅಂತ ಈಗ ಎಷ್ಟು ಜನ ನೀವು ಹೋಗಿ ಮೀಟ್ ಮಾಡ್ತಾ ಇದೀರಲ್ಲ, ಅವ್ರು ಯಾರು ಒಬ್ಬರು ರ್ಯಾಲಿ ಮಾಡಿದ್ರ ನಿಮ್ ಬಗ್ಗೆ? ಗಿಲ್ಲಿ ಗೆಲ್ಬೇಕು ಅಂತ ಏನಾರು ರ್ಯಾಲಿ ಮಾಡಿದ್ರ? ರ್ಯಾಲಿ ಮಾಡಿದವ್ರು ಯಾರು ಸರ್? ಕರ್ನಾಟಕ ಜನತೆ ಮಾಡಿರೋದು. ಫಸ್ಟ್ ಅವ್ರನ್ನ ಮೀಟ್ ಆಗಿ ನೀವು ಅಂತ ಅಣ್ಣವರೇ ಹೇಳ್ತಾ ಇಲ್ವಾ ಸರ್? ಫಸ್ಟ್ ನಾವು ಅಭಿಮಾನಿಗಳು ಅಂತ ಅಣ್ಣವರೇ ಹೇಳ್ತಾ ಇದ್ರು. ಅವ್ರು ಯಾರೇ ಬಂದ್ರು ಫಸ್ಟ್ ರಾಜಕೀಯದವ್ರನ್ನ ಹೋಗಿ ಯಾರನ್ನ ಮಾತಾಡಿಸ್ತಾ ಇರ್ಲಿಲ್ಲ ಅವ್ರು. ಫಸ್ಟ್ ಮಾತಾಡಿಸ್ತಿದ್ದೇನೆ ಅಭಿಮಾನಿಗಳನ್ನ. ನೀವು ಕೆಲಸ ಮಾಡಿ ಬೆಳೀರಿ, ನಾವು ಸಪೋರ್ಟ್ ಆಗಿ ನಿಂತ್ಕೊಂತೀವಲ್ಲ. ಓಕೆ, ಅದರಿಂದ ಏನಂದ್ರೆ ರೀಸೆಂಟ್ ಆಗಿ ಕಪ್ ಗೆದ್ದಿದ್ದಾರೆ, ಒಂದು ಕ್ರೇಜ್ ಇದೆ, ಎಲ್ಲೋದ್ರು ಕೂಡ ಜನ ಮುತ್ತುಕೊಳ್ತಾರೆ. ಆ ಒಂದು ಬಿಸಿಲು ಇರ್ಬೋದಲ್ಲ ಅಂತ ಇವಾಗ ಸರ್ ಬಿಸಿ ಇದ್ದೇ ಇರ್ತಾರೆ ಸರ್. ನೀವು ಸಂಪರ್ಕ ಮಾಡಿದ್ರ ಸರ್ ಅಣ್ಣವ್ರೇ ಅಷ್ಟೊಂದ್ ಬಿಸಿ ಇದ್ರು ಅಭಿಮಾನಿಗಳು ಮೀಟ್ ಮಾಡ್ತಾ ಇದ್ರು ಸರ್. ಅಣ್ಣವ್ರೆ ಅಷ್ಟೊಂದ್ ಬಿಸಿ ಇದ್ರು ಅಭಿಮಾನಿಗಳು ಫಸ್ಟ್ ಮೀಟ್ ಮಾಡ್ತಾ ಇದ್ರು. ಇವ್ರು ಬೇರೆ ತರ ಇವರೆಲ್ಲ ಎಷ್ಟು ಜನ ಹೋಗಿ ಮೀಟ್ ಮಾಡ್ತಾ ಇದ್ರು, ಅಂತವ್ರನ್ನ ಯಾರು ಮೀಟ್ ಮಾಡ್ತಾ ಇಲ್ಲ ಸರ್. ಅಣ್ಣವ್ರು ಫಸ್ಟ್ ಮೀಟ್ ಮಾಡ್ತಾ ಇದ್ರು, ಅಣ್ಣವರು ಬಂದು ಅಭಿಮಾನಿಗಳನ್ನ ಮೀಟ್ ಮಾಡ್ತಾ ಇದ್ದು. ಓಕೆ, ಅಲ್ಲ ನೀವು ಗಿಲ್ಲಿಯ ಟ್ಯಾಲೆಂಟ್ ಆಗಿರ್ಬೋದು, ಮಾತಾಡೋ ಶೈಲಿ ಆಗಿರ್ಬೋದು, ಎಲ್ಲ ಸರಸ್ವತಿನೇ ಒಲ್ದಿದ್ದಾರೆ ಅಂತ ಹೇಳ್ತೀರಾ. ಒಂದು ಮೀಟ್ ಆಗಿಲ್ಲ ಅಂತ ಒಂದ್ ಸಣ್ಣ ಇದಕ್ಕೆ ನೀವ್ ಯಾಕೆ ಅಪೋಸ್ ಮಾಡ್ತಾ ಇದೀರಾ ಸರ್? ಸಣ್ಣ ವಿಷಯಕ್ಕಂತಲ್ಲ ಸರ್, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಒಂದು ಅಭಿಮಾನಿ ಸರ್. ಅಭಿಮಾನಿಗಳು ಉಳಿಸ್ಕೊಂಡ್ರೆ ಈ ತರ ಇವಾಗ ಏನ್ ಅವ್ರು ಮೀಟ್ ಆಗ್ತಾ ಅಂತ ಅದ್ರ ಹತ್ರಷ್ಟು ಬೆಳಿಬೋದು ನೀವು. ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಂತಿದೀವಲ್ಲ. ಫಸ್ಟ್ ಅಭಿಮಾನಿಗಳು ನೋಡ್ರಿ ನೀವು. ಅಭಿಮಾನಿಗಳಿಂದ ಸರ್ ಇವತ್ತು ಏನ್ ಕ್ರೇಜ್ ನಿಮ್ಗೆ ಬಿಸಿ ಇಲ್ಲ ಅಂತ ನೀವ್ ಹೇಳಿದ್ರಲ್ಲ, ಇವತ್ತು ಬಿಸಿ ಇಲ್ಲ ಅದು ಅಲ್ಲಿ ಇಲ್ಲಿ ಅಂತ ಹೇಳ್ತಿದ್ರ, ಅದನ್ನ ಬಿಸಿ ಮಾಡಿದವ್ರು ಯಾರು ಸರ್? ನಾವು ನಮ್ಮಂತ ಕನ್ನಡಿಗರು ಸರ್ ಮಾಡಿರೋದು. ಬೇರೆ ಯಾರು ಬಂದು ಪ್ರಚಾರ ಮಾಡಿಲ್ಲ ಸರ್ ರೋಡಲ್ಲಿ ಅವ್ರಿಗೆ. ನಮ್ಮಂತ ಕನ್ನಡಿಗರು ಅವ್ರು ಬೆಳಿಬೇಕು ಅಂತ ನಾವು ಮಾಡಿರೋದು. ಅದನ್ನ ಫಸ್ಟ್ ನೀವು ಉಳಿಸ್ಕೊಳ್ಳಿ. ಮೀಟ್ ಆಗಿಲ್ಲ, ಒಂದ್ ಬಿಸಿ ಇದು ಒಪ್ಕೊಳ್ಳೋಣ. ನೀವೇನಾದ್ರೂ ಸಂಪರ್ಕ ಮಾಡಕ್ ಟ್ರೈ ಮಾಡೋದ್ರ ಏನು ಅಂತ? ಸರ್ ನಾನು ಸಂಪರ್ಕ ಮಾಡಕ್ ಟ್ರೈ ಮಾಡಿರ್ಲಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿರ್ತೀನಿ ನಾನು, ಮಾದೇಶ್ವರನ ಬೆಟ್ಟಿಗೆ. ಅದು ಗಿಲ್ಲಿ ಹೆಸರಲ್ಲಿ ಒಂದು ಚಿನ್ನ ತೇರು ಎಳ್ಸಿರ್ತೀವಿ ನಾವು. ಅದು ಗೆದ್ದು ಬಂದ್ರೆ ಅನ್ಬಿಟ್ಟು ಒಂದು ಚಿನ್ನ ತೇರು ಎಳ್ಸಿರ್ತೀವಿ. ಅವಾಗ ಬೆಟ್ಟದಲ್ಲಿ ಹೋಗಿರ್ಬೇಕಾದ್ರೆ ಒಂದು ಫೋನ್ ಕರೆ ಬರುತ್ತೆ ನನಗೆ, ವಾಟ್ಸ್ಆಪ್ ಕಾಲ್. ಸರಿ ಆಯ್ತು, ರಿಸೀವ್ ಮಾಡ್ತೀನಿ. ಯಾವ್ದೋ ಅನ್ನೊಂದು ನಂಬರ್ ಅಂದ್ಬಿಟ್ಟು ನಾನು ರಿಸೀವ್ ಮಾಡ್ತೀನಿ. ಗಿಲ್ಲಿ ಅಣ್ಣ ಫೋನ್ ಮಾಡ್ತಾ ಮಾತಾಡ್ಬೇಕಂತ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಸರಿ ಆಯ್ತು ಕೊಡ್ರಿ ಅಂತ ನಾನು ಹೇಳ್ತೀನಿ. ಗಿಲ್ಲಿ ಫೋನ್ ಮಾಡ್ಬಿಟ್ಟು ಅಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಪ್ಪ, ನಾನು ಬೆಟ್ಟಕ್ಕೆ ಬಂದಿದ್ದೀನಿ ಅಂತ. ಅಣ್ಣ ಮೀಟ್ ಆಗ್ಬೇಕಿತ್ತು ನಿಮ್ಮನ್ನ ಅಂತ ಕೇಳ್ತಾರೆ. ಇಲ್ಲ ನಾನು ದೇವಸ್ಥಾನದಲ್ಲಿ ಇದ್ದೀನಿ, ಬಂದ್ ನಾನು ಫೋನ್ ಮಾಡ್ತೀನಿ, ಇದೇ ನಂಬರ್ ಅಂತ ನಾನು ಕೇಳ್ತೀನಿ, ಸೇವ್ ಮಾಡ್ಕೊಳ್ಳಿ ಅಂತಾರೆ. ಆಯ್ತು, ನಾನು ನಂಬರ್ ಸೇವ್ ಮಾಡ್ಕೊಂತೀನಿ. ಬೆಟ್ಟದಿಂದ ಬರ್ತೀನಿ ನಾನು. ಅವ್ರಿಗೋಸ್ಕರ ನಾವು ಚಿನ್ನ ತೇರು ಎಳ್ಸಕ್ ಹೋಗಿರ್ತೇವೆ ಬೆಟ್ಟಿಗೆ. ಅಲ್ಲಿಂದ ಬರ್ತೀವಿ, ಬೆಟ್ಟದಿಂದ ಬರ್ತೀವಿ, ಫೋನ್ ಮಾಡ್ತೀವಿ, ಫೋನ್ ಹೋಗಲ್ಲ. ಮತ್ತೆ ವಾಟ್ಸ್ಆಪ್ ಕಾಲ್ ಮಾಡ್ತೀನಿ, ಅವ್ರ ಅಣ್ಣ ರಿಸೀವ್ ಮಾಡ್ತಾರೆ. ನಾನು ಪ್ರಸಾದ ತಂದಿದ್ದೀನಿ ದೇವಸ್ಥಾನದಿಂದ, ಪ್ರಸಾದ ಕೊಡ್ಬೇಕು, ಎಲ್ಲಿಗೆ ಬರ್ಬೇಕು ಅಂತ ನಾನು ಕೇಳ್ತೀನಿ ಅವ್ರಿಗೆ. ಅವ್ರ ಅಣ್ಣ ಇಲ್ಲ ನಾವು ಬೆಂಗಳೂರಲ್ಲಿ ಇದೀವಿ ಅಂತ ಹೇಳ್ತಾರೆ. ಅಣ್ಣ ನಾನು ಬೆಂಗಳೂರಲ್ಲೇ ಇರೋದು ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವ್ರಿದ್ದು ಇಲ್ಲ ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ, ಬಂದ್ಮೇಲೆ ಕಾಲ್ ಮಾಡಿಸ್ತೀನಿ ಅಂತಾರೆ. ಒಂದು ದೇವ್ರ ಪ್ರಸಾದ ಇಸ್ಕೊಂಡು ಹೋಗೋಷ್ಟು ನಿಮ್ಗೆ ಬೆಲೆ ಇಲ್ವಾ ಸರ್? ದೇವ್ರ ಪ್ರಸಾದಕ್ಕೂ ಬೆಲೆ ಇಲ್ವಾ? ಅಲ್ಲ ಅದೆಲ್ಲ ಅಷ್ಟ ಅಥವಾ ಮತ್ತೆ ಟ್ರೈ ಏನಕ್ಕೆ ಮಾಡ್ತೀರಾ ಸರ್? ಅವರೇ ಒಂದು ಬಂದಿದ ತಕ್ಷಣ ನಾನು ಕಾಲ್ ಮಾಡಿಸ್ತೀನಿ ಅಂತ ಅಂದ್ಮೇಲೆ ಮತ್ತೆ ನಾವ್ ಹೆಂಗ್ ಸರ್ ಮೈ ಮೇಲ್ ಮಾಡ್ತಾರೆ ಸರ್? ಅದಕ್ಕೆ ನಾನು ಮಾತಾಡ್ತೀನಿ. ನಾನು ಫೋನ್ ಮಾಡ್ಲಿಲ್ಲ, ಮತ್ತೆ ಮಾಡಕ್ ಹೋಗಿಲ್ಲ, ಮತ್ತೆ ನಾನು ಮಾಡಕ್ ಹೋಗಿಲ್ಲ. ಅವ್ರ ಕಡೆಯಿಂದ ಏನೋ ರಿಪ್ಲೈ ಬಂದಿಲ್ಲ ನನಗೆ, ನಾನು ಫೋನ್ ಮಾಡಕ್ ಹೋಗ್ಲಿಲ್ಲ. ಅಂದ್ರೆ ಅವತ್ತೇ ಲಾಸ್ಟ್. ಇವತ್ತವರೆಗೂ ಒಂದು ಫೋನ್ ಮಾಡಿಲ್ಲ ನನಗೆ. ಬೇರೆ ಯಾರು ಅವ್ರ ಕಡೆಯಿಂದ ಯಾವ್ದೋ ಕಾಲ್ ಬಂದಿಲ್ಲ ಸರ್, ನನ್ಗೆ ಯಾವ್ದೋ ಕಾಲ್ ಬಂದಿಲ್ಲ. ಇವತ್ತು ನಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿ ಅವ್ರದೊಂದೇ ನಾನು ಫೋನ್ ಮಾಡಿರೋದು, ಅವ್ರು ಫೋನ್ ಮಾಡಿರೋದು ಒಂದೇ ಇರೋದು ನಂಬರ್. ನನ್ಗೆ ಯಾವ ಕಾಲು ಬಂದಿಲ್ಲ. ಇವಾಗ ಅದೇ ಅವ್ರು ಗಿಲ್ಲಿ ಏನ್ ಮರ್ತಿದ್ದಾರೆ ಅಂತನಾ ಅಥವಾ ಏನ್ ಮೀಟ್ ಆಗ್ಬಾರ್ದು ಅಂತ ಏನಾರು ಇದಾರೆ ಸರ್? ಅವರು ಮರ್ತಿದಾರೆ ಅನ್ನೋಕಿನ ಜನಗಳ ಅಭಿಮಾನಿಗಳನ್ನ ಮರ್ತೋಗ್ಬಿಡ್ತಾ ಇದಾರೆ. ಇವತ್ತು ಅವ್ರಿಗೆ ಬೇಕಾದವ್ರ ಹತ್ರ ಮೀಟ್ ಆಗ್ಬಿಡ್ತಾ ಇದಾರೆ. ಫಸ್ಟ್ ನೀವು ಅಭಿಮಾನಿಗಳು ಸಂಪಾದನೆ ಮಾಡಿ, ಅಂತ 100 ಜನ ಬೇಕಾದ್ರೆ ಮೀಟ್ ಆಗ್ಬೋದು. ನೀವು ನಮ್ ಕರ್ನಾಟಕದ ಜನತೆ ಸಂಪಾದನೆ ಮಾಡ್ಕೊಂಡ್ರೆ ಅಂತ 100 ಜನ ಬೇಕಾದ್ರೆ ಮೀಟ್ ಆಗುತ್ತೆ. ನಾವು ಅಭಿಮಾನಿಗಳೇ ಸಾಕಲ್ವಾ ಸರ್ ಅವ್ರು ಕಾಪಾಡ್ಕೊಳ್ಳೋದಕ್ಕೆ? ಅಂತವ್ರನ್ನೇ ಉಳಿಸ್ಕೋತಿಲ್ಲ ಅಂತಂದ್ರೆ ಎಲ್ಲಿಂದ ಸರ್ ನೀವು ಬೆಳಿತೀರಾ? ಹೇಳಿ. ಅದೇ ಈಗ ಮಾತಾಡ್ತಾ ಹೇಳ್ತೀರಿ ನೀವು ಬೇಕಾದವ್ರು ಮೀಟ್ ಆಗ್ತೀರಿ ಅಂತ, ನೇರವಾಗಿ ಹೇಳ್ಬಿಡಿ ಏನಾಗ್ತಿದೆ, ಯಾರ್ಯಾರು ಮೀಟ್ ಆಗ್ತೀರಿ. ಆಮೇಲೆ ಪ್ರತಿಯೊಂದ್ರು ಹೇಳ್ಕೊಳ್ಳಿ, ಇವತ್ತು ಯಾರೇ ಮೀಟ್ ಆಗ್ಬೇಕಂದ್ರೆ ಅವ್ರು ದುಡ್ಡಿರೋನೇ ಮೀಟ್ ಆಗ್ತಿದ್ದಾರೆ. ನಮ್ಮ ಅಭಿಮಾನಿಗಳನ್ನ ಯಾರು ಮೀಟ್ ಆಗ್ತಾ ಇಲ್ವಲ್ಲ ಸರ್? ಸರಿ, ನಾವ್ ಅವ್ರಿಗೋಸ್ಕರ ಎಷ್ಟು ಜನ ಡಾಟಾ ಹೊಡ್ಸ್ಕೊಂಡಿದೀವಿ ಸರ್ ನಾವು. ಫಸ್ಟ್ ನಾನು ಹೊಡ್ಸ್ಕೊಂಡೆ, ನನ್ನ ನೋಡಿ 10 ಜನ ಹೊಡ್ಸಿದಾರೆ ಇವತ್ತು. ಅಂತವ್ರ ಒಬ್ಬರು ಮೀಟ್ ಮಾಡಿದೀರಾ ನೀವು? ಅಂತವ್ರನ್ನೊಬ್ಬರು ಮೀಟ್ ಮಾಡಿದ್ರ? ಇವಾಗ ಎಷ್ಟು ಜನ ಮೀಟ್ ಮಾಡ್ತಾರೆ? ಅವ್ರೊಬ್ರು ಒಂದು ಪ್ರಚಾರ ಮಾಡಿದ್ರ, ಇಲ್ಲ ನಿಮ್ದೊಂದು ಟ್ಯಾಟು ಹೊಡ್ಸ್ಕೊಂಡವ್ರ? ನಮ್ಮ ಅಭಿಮಾನಿಗಳು ಸರ್ ಹೊಡ್ಸ್ಕೊಂಡಿರೋದು. ಫಸ್ಟ್ ನೀವು ಪ್ರಾಮಾಣಿಕತೆ ಕೊಡ್ಬೇಕು ಅಂತಂದ್ರೆ ಫಸ್ಟ್ ಅಭಿಮಾನಿಗಳು ಕೊಡಿ, ಚೆನ್ನಾಗ್ ಬೆಳಿತೀರ ನೀವು. ನೀವು ಅದನ್ನೇ ಮಾಡ್ತಾ ಇಲ್ವಲ್ಲ ಇಲ್ಲಿ. ಅಲ್ಲ, ಒಂದು ಇದನ್ನು ಕೂಡ ಆರೋಪ ಮಾಡಿದ್ರಿ, ಅಂದ್ರೆ ದುಡ್ಡಿದ್ದವ್ರು ಅವ್ರ ಸಮುದಾಯದವ್ರದ್ದೇ ಲೀಡರ್ಸ್ ಆಗಿರ್ಬೋದು, ಬೇಕಾದವ್ರಿಗೆ ಹೋಗ್ತೀರ ಅಂತ ಹೇಳಿದ್ರಿ. ಸೊ ಅದು ಎಷ್ಟು ಇದಾಗುತ್ತೆ ಸರ್, ಸಮಂಜಸ ಆಗುತ್ತೆ? ಅದಲ್ವಾ ಸರ್, ಇವಾಗ ಅವ್ರು ಬೇಕಾದ್ರೆ ಅದನ್ನೇ ತರ ಮಾಡ್ತಾ ಇರೋದು. ಇವಾಗ ಬೇಕಾಗಿದ್ರು ಅದನ್ನೇ ಮಾಡ್ತಾ ಇರೋದವ್ರು. ನಮ್ಮ ಕರ್ನಾಟಕ ಜನತೆ ಮರ್ತೋಗ್ಬಿಟ್ಟಿದ್ದಾರೆ ಇವತ್ತವ್ರು. ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅದ್ ಅವರೇ ಹೇಳಿಲ್ವಾ? ರ್ಯಾಲಿ ಮಾಡಿದ್ರು, ಅದನ್ನ ಮಾಡಿದ್ರು, ಫೋಟೋ ಹಾಕೊಂಡ್ರು, ವಯಸ್ಸಾದ ಅಜ್ಜಿಯಿಂದ ಮಗುವಿಂದ ಹಿಡ್ದು ಅಂತ ಒಂದು ಮಗು ವೋಟ್ ಆಗಿದೆ ಅಂತಂದ್ರೆ ಆ ಮಗು ಹೋಗಿ ಮೀಟ್ ಮಾಡಿದೀರ ನೀವು? ಅಲ್ಲ, ಪ್ರತಿಯೊಬ್ಬರು ಮೀಟ್ ಮಾಡಕ್ ಎಷ್ಟು ಪ್ರತಿಯೊಬ್ಬರು ಬೇಡ ಸರ್. ಈಗ ಫಾರ್ ಎಕ್ಸಾಂಪಲ್ 50 ಕೋಟಿ ವೋಟ್ ಅಂತ ಅನ್ಕೊಳ್ಳಿ, ಬೇಡ ಒಂದ್ 20 ಕೋಟಿ ವೋಟ್ ಬಂದಿದೆ ಅಂತ, 20 ಕೋಟಿ ಜನ 20 ಕೋಟಿ ಜನ ಬೇಡ ಸರ್.
20 ಕೋಟಿ ಜನ ಬೆಳೆಸಿದೀವಿ ನಾವಲ್ವಾ ಸರ್. ಓಕೆ ಅದ್ರಲ್ಲಿ ಮೇನ್ ಆಗಿರೋ ನಿಮ್ಗೆ ಹ್ಮ್. ಅಲ್ವಾ ಸರ್, ಹ್ಮ್. ನೀವು ಮೇನ್ ಆಗಿರೋರ್ಗೆ ಹ್ಮ್. ಅವ್ರು ಪ್ರಮಾಣತೆ ಕೊಟ್ಟು ಅವ್ರ ಮಗು ಮಾತಾಡ್ಸಿ. ಎಲ್ಲಾರು ಮಾತಾಡ್ಸಿ ಅಂತ ನಾವೇನೇ ಕೇಳ್ಕೊಂತ ಇಲ್ಲ ನಿಮ್ಗೆ. ಎಲ್ಲಾರು ಮಾತಾಡ್ಸಕ್ ನಮಗೂ ತುಂಬಾ ಕಷ್ಟ ಐತೆ ಅಲ್ವಾ. ಇವಾಗ ಅವ್ರು ಮಾತಾಡ್ಸಿ ನೀವು ಅಲ್ವಾ ಸರ್. ಈಗ ಒಂದು ಫಾಲೋವರ್ಸ್ ಬರ್ಬೇಕು ಅಂತಂದ್ರೆ ಯಾರು ಸರ್ ಕಾರಣ? ಅಭಿಮಾನಿಗಳು ಬೇಕು. ಇವತ್ತು 50 ಕೋಟಿ ಓಟ್ ಬಿದ್ದೈತೆ ಅಂತ ನೀವ್ ಹೇಳಿದ್ರಿ, ಅದಕ್ಕೆ ಅಭಿಮಾನಿಗಳು ಬೇಕು. ಆ ಅಭಿಮಾನಿಗಳು ಮಾತಾಡ್ಸೋದ್ ಮಾತ್ರ ಬೇಡವಾ ನಿಮ್ಗೆ? ನಿಮ್ ಪ್ರತಿಯೊಂದಕ್ಕೂ ಅಭಿಮಾನಿಗಳು ಬೇಕಲ್ವಾ ಸರ್? ಪ್ರತಿಯೊಂದಕ್ಕೂ ಅಭಿಮಾನಿಗಳು ತಗೊಂಡಿದ್ದೀರಾ. ಈಗ ಫಾಲೋವರ್ಸ್ ಬೇಕು ಅಂತ ಕೇಳ್ಕೊಂಡ್ರಿ, ಫಾಲೋವರ್ಸ್ ಮಾಡಿದೀವಲ್ಲ ಸರ್. ಅವ್ರು ಶ್ರಮ ಏನ್ ಪಟ್ಟಿಲ್ವಲ್ಲ, ಫಾಲೋವರ್ಸ್ ಮಾಡಿರೋದು ನಾವು ಅಭಿಮಾನಿಗಳು. ಒಂದು ಓಟ್ ಇವತ್ತು ಪ್ರತಿಯೊಬ್ರು ಕನ್ನಡಿಗರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಗೊತ್ತಾ ಸರ್ ಓಟ್ ಹಾಕೋದಕ್ಕೆ. ಅವ್ರಿಗೆ ಎಷ್ಟು ರ್ಯಾಲಿ ಮಾಡಿ, ಎಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಳ್ಳೊಳ್ಳೆ ಇದನ್ನ ಹಾಕಿ, ಒಳ್ಳೊಳ್ಳೆ ಅವ್ರ ಗಿಲ್ಲಿ ಬಗ್ಗೆ ಒಳ್ಳೊಳ್ಳೆ ಮಾಡಿದಾರಲ್ಲ, ಅಷ್ಟು ಓಟ್ ಬೀಳ್ಬೇಕು ಯಾರು ಕಾರಣ ಸರ್? ಅಭಿಮಾನಿಗಳೇ ಕಾರಣ. ನಾವು ಬಂದಿರೋ ದಾರಿ ಹಿಂದಿರೋ ಅಭಿಮಾನಿಗಳನ್ನ ಯಾವತ್ತೂ ಮರಿಬಾರ್ದು ಸರ್. ಅಲ್ಲ ಕರೆಕ್ಟ್, ನೀವ್ ಹೇಳ್ತಾ ಇರೋದು ಮೀಟ್ ಆಗ್ಬೇಕಾಯ್ತು ಅಂತ ಹೇಳ್ತೀರಾ. ಗಿಲ್ಲಿ ಅಥವಾ ಅವ್ರ ಕಡೆಯಿಂದ ಏನು ಸ್ಟೇಟ್ಮೆಂಟ್, ಅವ್ರ ಬ್ರದರ್ ಆಗಿರ್ಬೋದು, ಅವ್ರ ಕಡೆಯಿಂದ ಏನ್ ಬಂದಿಲ್ವಲ್ಲ, ನಾವ್ ಮೀಟ್ ಆಗದೇ ಇಲ್ಲ ಅಂತ ಏನಾದ್ರು ಬಂದಿಲ್ವಲ್ಲ ಸರ್? ಬಂದಿಲ್ಲ ಅನ್ನೋದಕ್ಕಿಂತ ಇವಾಗ ನಾವು ರ್ಯಾಲಿ ಮಾಡಿದ್ವಿ ಸರ್. ರ್ಯಾಲಿ ಮಾಡಬೇಕಾದ್ರೆ ನಿಮ್ಮ ಅಣ್ಣ ಪ್ರತಿಯೊಂದಕ್ಕೊಂದು ನೈಟು 1 ಗಂಟೆ ಆಗ್ಲಿ, 2 ಗಂಟೆ ಆಗ್ಲಿ, 3 ಗಂಟೆ ಆಗ್ಲಿ, 4 ಗಂಟೆ ಆಗ್ಲಿ ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರಲ್ವಾ ನನ್ನ ತಮ್ಮನ ಬಗ್ಗೆ ಪ್ರಚಾರ ಮಾಡಿ ಅಂತ. ಇವತ್ತು ಅದೇ ತರ ಅವ್ರ ಅಣ್ಣನೇ ಹೇಳಿ ಸರ್ ಅಭಿಮಾನಿಗಳು ಮೀಟ್ ಆಗಿ ಅಂತ. ಅವತ್ ನಾವ್ ಬೇಕಾಗಿತ್ತು, ಅಭಿಮಾನಿಗಳು ಬೇಕಾಗಿತ್ತು. ನೈಟ್ 1 ಗಂಟೆ, 2 ಗಂಟೆ, 3 ಗಂಟೆ ಆದ್ರೂ ಅವ್ರ ಅಣ್ಣನಿಗೆ ಅಭಿಮಾನಿಗಳು ಬೇಕಿತ್ತು ಅವತ್ತು. ಇವತ್ತು ನಿಮ್ ತಮ್ಮ ಗೆದ್ದಿದ್ದೇನೆ ಅಂತಂದ್ರೆ ಅಭಿಮಾನಿಗಳು ಬಲ್ವಾ? ಹೇಳಿ, ಅವ್ರ ಅಣ್ಣನೇ ಹೇಳಿ ಅಭಿಮಾನಿಗಳು ಮೀಟ್ ಆಗಪ್ಪ ಫಸ್ಟ್ ನೀನು. ಇವ್ರನ್ನ ಬಿಟ್ಬಿಟ್ಟು ಫಸ್ಟ್ ಹೋಗಿ ಅಭಿಮಾನಿಗಳು ಮೀಟ್ ಆಗ್ಲಿ ಅಂತ ಅವ್ರ ಅಣ್ಣ ಹೇಳಿ ಸರ್. ಅಲ್ಲ ನಿಮ್ಗೀಗ ಅವ್ರ ಕಡೆಯಿಂದ ಅವ್ರು ಮೀಟ್ ಆಗದೇ ಇಲ್ಲ ಅನ್ನೋ ತರ ಏನಾದ್ರು ಬಂದಿದ್ಯಾ ಮೆಸೇಜ್, ಸಂದೇಶ? ಇದಕ್ಕಿನ್ನ ಬೇಕಾ ಸರ್? ಅಲ್ಲ ಇವಾಗ ಬಿಗ್ ಬಾಸ್ ಗೆದ್ದು 22 ದಿನ ಆಯ್ತಲ್ವಾ ಸರ್? ಹೌದು ಕರೆಕ್ಟ್, ಒಂದು 15 ದಿನ ಮೇಲಾಗಿದೆ. 15 ದಿನ ಮೇಲಾಗಿದೆ ಅಲ್ವಾ? ಅವ್ರು ಹೇಳಿದ್ದು ನಾನು ಆಚೆ ಕಡೆ ಹೋಗಿದ ತಕ್ಷಣ ಫಸ್ಟ್ ಮೀಟ್ ಮಾಡ್ತೀನಿ ಅಂತ ಅಂದಿದ್ರಿ. ಹೌದು ಅಲ್ವಾ? ಅದನ್ನ ನೀವು ಏನಾದ್ರು ಮಾಡಿದೀರಾ? ಅಲ್ಲ ಒಂದು ಕರೆಕ್ಟ್ ಕೆಲವು ಹೇಳಿರೋ ಇದಕ್ಕೆ ಕೆಲವು ಟೈಮ್ ನಡ್ಕೊಳ್ಳೋದಕ್ಕಾಗದೆ, ಅಂದ್ರೆ ಕಾರಣಾಂತರಗಳಿಂದ ಆಗದೆ ಇರಬಹುದು. ಕಾರಣಾಂತರ ಏನಿದೆ ಸರ್ ಇದ್ರಲ್ಲಿ? ಒಂದು ಕ್ರೌಡ್ ಜನ ಸೇರ್ಕೊಳ್ತಾರೆ. ಇವಾಗ ನೋಡಿ ಕಾರಣನೇ ಇಲ್ಲ ಸರ್. ಈಗ ಸಾಕಷ್ಟು ಅಭಿಮಾನಿಗಳು ಮೀಟ್ ಆಗ್ಬೇಕು ಅಂತ ಕಾರಣನೇ ಇಲ್ಲ. ಅಂತ ಅಣ್ಣವ್ರೆ ಹೋಗಿ ಮೀಟ್ ಮಾಡ್ತಾ ಇರಲ್ಲ ಸರ್. ಅಷ್ಟು ಕ್ರೌಡ್ ಇತ್ತು ಅವಾಗ. ಕರೆಕ್ಟ್ ಅಲ್ವಾ? ಆಗಿನ ಕಾಲದಲ್ಲೇನೆ ಕೋಟ್ಯಾಂತರ ಜನ ಸೇರ್ತಾ ಇದ್ರು. ಅಂತ ಕ್ರೌಡ್ ಅಲ್ಲಿ ಹೋಗಿ ಅಣ್ಣವ್ರು ಮೀಟ್ ಮಾಡ್ತಾ ಇರ್ಲಿಲ್ವಾ ಅಭಿಮಾನಿಗಳನ್ನ? ಅಣ್ಣವ್ರಿಗಿಂತ ನೀವು ದೊಡ್ಡವರಾ? ಅಲ್ಲ ಇವಾಗ ಏನಂತಂದ್ರೆ ಅವಾಗಿನ ರೂಲ್ಸ್, ಇವಾಗ ಏನೋ ಪರ್ಮಿಷನ್ ಬೇಕು ಅಂತ ಸರ್. ಪರ್ಮಿಷನ್ ಇದ್ದೇ ಇರ್ತಾರೆ. ಯಾಕೆ ಸರ್ ಕೊಡಲ್ಲ? ಪರ್ಮಿಷನ್ ಕೊಟ್ಟೆ ಕೊಡ್ತಾರೆ ಸರ್. ಯಾಕೆ ಕೊಡಲ್ಲ? ನೀವು ಹೋಗಿ ಕೇಳ್ಬೇಕಲ್ಲ. ನಾವ್ ಹೋಗಿ ಮೀಟ್ ಮಾಡ್ತೀನಿ, ನಿಮ್ ಮನ್ಸಲ್ಲಿ ಇದ್ರೆ ಹೋಗಿ ಕೇಳ್ಬೇಕು ನೀವು. ನಾನು ಅಭಿಮಾನಿಗಳು ಮೀಟ್ ಮಾಡ್ಬೇಕು ಸರ್ ಅಂತ ನೀವು ಕೇಳ್ಬೇಕು. ಅಣ್ಣವ್ರ ಅವತ್ತು ಮನೆಯಿಂದ ಈಚೆ ಕಡೆ ಬರ್ತಿತ್ತು ಅಂದ್ರೆ ಪರ್ಮಿಷನ್ ಇಲ್ಲ, ಏನು ಇರ್ತಿರ್ಲಿಲ್ಲ. ಹೋಗಿ ಮೀಟ್ ಆಗ್ತಾ ಇಲ್ವಾ? ಅಣ್ಣವ್ರಿಗಿನ್ನ ದೊಡ್ಡವರ ನಾವು? ಅದೇ ನೀವ್ ಹೇಳ್ದಂಗೆ ಅಣ್ಣವ್ರದ್ದು ಉದಾಹರಣೆ ಕೂಡ ಕೊಟ್ರಿ. ಇವಾಗ ಕೆಲವರು ಅಣ್ಣವ್ರದ್ದು ನೋಡೇ ಇರಲ್ಲ, ನೋಡಕ್ ಈಗ ಚಾನ್ಸೇ ಇಲ್ಲ. ಸೊ ನೋಡಿರಲ್ಲ, ಅವರು ರಿಯಲ್ ಆಗಿ ನೋಡೇ ಇರಲ್ಲ, ಆದ್ರೂ ಒಂದು ಫ್ಯಾನ್ ಆಗಿರ್ತಾರೆ. ನೀವು ಅಣ್ಣವ್ರದ್ದು ಬೇಡ ಬಿಡಿ ಸರ್. ಆಯ್ತು, ಬೇರೆ ಯಾರೋ ಒಬ್ಬ ಕಲಾವಿದ ನಮ್ದು ಅಣ್ಣವ್ರು ಬೇಡ ಸರ್. ಇವಾಗ ಅಲ್ಲಿ ಗಂಟ ಬೇಡ ಬಿಡಿ. ಇವಾಗ ಸರಿ, ಯಾರೋ ದರ್ಶನ್ ಅವರು ಮೀಟ್ ಮಾಡ್ತಿರ್ಲಿಲ್ವಾ? ಸರಿ, ದರ್ಶನ್ ಅವ್ರದ್ದು ಉದಾಹರಣೆ ತಗೋಣ. ಈಗ ಸುದೀಪ್ ಅವ್ರು ಮೀಟ್ ಮಾಡ್ತಾ ಇರ್ಲಿಲ್ವಾ? ಇನ್ನು ಗಿಲ್ಲಿ ಅವ್ರು ಹೋಗಿದ್ದಾರೆ ಅಂತ, ಶಿವರಾಜ್ ಕುಮಾರ್ ಅವ್ರು ಮೀಟ್ ಮಾಡ್ತಾ, ಆಯ್ತು ಮೀಟ್ ಆಗಿದ್ದಾರೆ ಅಂತ ಹೇಳಿ. ಅಲ್ಲ ಸರ್, ನಾನ್ ಹೇಳ್ತಿರೋದು ಆತರ ಅಲ್ಲ. ಗಿಲ್ಲಿ ಹೋಗಿ ಮೀಟ್ ಆಗಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಅಭಿಮಾನಿಗಳು ಆಗ್ತಾ ಇದಾರೆ. ನಾನ್ ಹೇಳ್ತಾ ಇರೋದು ಒಂದು ಅಭಿಮಾನಿಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಯಾರೋ ಒಬ್ಬ ಬೇರೆ ಸ್ಟಾರ್ ಹೆಸರೇ ಬೇಡ, ಆ ಸ್ಟಾರ್ ನಾನು ಅಭಿಮಾನಿ ಅಂತ ಅನ್ಕೊಳ್ಳಿ. ನಾನು ಅವ್ರನ್ನ ರಿಯಲ್ ಆಗಿ ನೋಡಿಲ್ಲ. ಹೌದು, ನಾನು ಅವ್ರಿಗೆ ಫ್ಯಾನು. ಹೌದು. ಸೊ ಈಗ ನನ್ ಮೀಟ್ ಆಗೇ ಇಲ್ಲ ಅಂತ ಅನ್ಬಿಟ್ಟು ನಾನು ಅವ್ರನ್ನ ವಿರೋಧ ಮಾಡಕ್ ಮೀಟ್ ಆಗಲ್ಲ ಅಂತ ನೀವು ಹೇಳಿಲ್ಲ ಅಂತಂದ್ರೆ ಮೀಟ್ ಆಗಕ್ ಆಗಲ್ಲ ಸರ್. ನಿಮ್ ಮನ್ಸಿಂದ ಹೇಳ್ಕೊಂಡ್ರೆ ಮೀಟ್ ಆಗ್ಬೋದು ಅಲ್ವಾ? ಈಗ ನಾನ್ ಸುದೀಪ್ ಅವ್ರು ನೋಡ್ಬೇಕು ಅನ್ಕೊಂತೀರಾ ಅಲ್ವಾ? ನೀವ್ ಹೇಳ್ಕೊಂಡ್ರೆ ತಾನು ಸರ್ ಗೊತ್ತಾಗೋದು. ನೀವ್ ಹೇಳ್ಕೊಂಡಿಲ್ಲ ನಾನು ಸುದೀಪ್ ಅವ್ರು ನೋಡಿಲ್ಲ, ನಾನು ಸುದೀಪ್ ಅವ್ರು ನೋಡಿಲ್ಲ ಅಂತ ನಿಮ್ ಮನೇಲಿ ಕುತ್ಕೊಂಡು ನೋಡಕ್ಕಾಗತ್ತಾ? ಅಲ್ಲ ಕರೆಕ್ಟ್, ಬಟ್ ಅದನ್ನ ಹೇಳಿ, ಅದನ್ನ ಅವ್ರು ಪೂರೈಸ್ತಾರೆ. ಅಲ್ಲ ಇವಾಗ ನನಗೆ ಬೇಡಪ್ಪ, ಈಗ ನಾನ್ ನೋಡೋದೇ ಬೇಡ, ಅವ್ರು ಸಿಗದೆ ಇದ್ರು ಬೇಡ, ನಾನು ಅವ್ರಿಗೆ ಫ್ಯಾನು ಅನ್ನೋ ತರ ಆ ತರ ಅಭಿಮಾನಿಗಳಿದಾರಲ್ಲ. ನಾವು ಅದನ್ನ ಒಪ್ಕೊಂತ ಇದೀವಿ. ಅವ್ರು ಮೀಟ್ ಆಗ್ಲೇಬೇಕು ಅದನ್ನ ಒಪ್ಕೊಂತ ಇದೀವಲ್ಲ, ಅದು ಆ ತರನು ಇದಾರೆ. ನಾವು ಇವ್ರಿಗೆ ಗಿಲ್ಲಿ ಅವ್ರಿಗೆ ನಾನು ಏನ್ ಹೇಳ್ತಾ ಇರೋದು, ನಾವೇನ್ ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿದ್ವಾ? ಅವ್ರಾಗಿದೆ, ಅವ್ರು ಹೇಳಿರೋದಲ್ವ ಇದು. ನಾವೇನ್ ಹೇಳಿಲ್ವಲ್ಲ. ನಾವ್ ಅಭಿಮಾನಿಕ್ ಹೋದ್ವಿ, ನಾವ್ ಬಂದ್ವಿ, ನಾವೇನು ಹೇಳ್ಕೊಂಡಿಲ್ವಲ್ಲ ಸರ್ ಯಾರ ಹತ್ರ. ಓಕೆ, ಗಿಲ್ಲಿ ಹಿಂಗೆ ಬಿಗ್ ಬಾಸ್ ಅಲ್ಲಿ ಹೇಳಿದ್ರು, ಅಟ್ಲೀಸ್ಟ್ ಒಂದು ಇಷ್ಟ ದಿನ ಆಯ್ತು, ನಾವೊಂದ್ ಮೀಟ್ ಆಗೋಣ ಅಂತ ನೀವೇನಾದ್ರೂ ಒಂದು ಟ್ರೈ ಮಾಡಕ್ಕೆ ಹೋದ್ರ? ಟ್ರೈ ಮಾಡಕ್ ಕೊಡೋದಕ್ಕೆ ನಂಬರ್ಗಳೇ ಕೊಡ್ತಾ ಇಲ್ವ? ಅವ್ರ ಅಣ್ಣಂಗ್ ಫೋನ್ ಮಾಡಿದ್ರೆ ಬಿಸಿ ಅಂತ ಹೇಳ್ತಾರಲ್ಲ. ಓಕೆ, ನಾವ್ ಮೀಟ್ ಆಗಕ್ಕೆ ನಾವು ರೆಡಿ ಇದೀವಲ್ಲ, ನಾವ್ ಮೀಟ್ ಮಾಡಕ್ ರೆಡಿ ಇದೀವಿ. ಊರಲ್ಲಿ ಸನ್ಮಾನ ಮಾಡಕ್ ರೆಡಿ ಇದಾರೆ ನಮ್ ಕಡೆಯಲ್ಲಿ. ಎಲ್ಲ ಪ್ರತಿಯೊಂದಕ್ಕೂ ರೆಡಿಯಾಗಿ ಇಟ್ಕೊಂಡಿದೀವಿ ನಾವು. ಇವ್ರು ಬರೋದ್ ನಾವು ಮಾತ್ರ ವೈಟಿಂಗ್ ಅಲ್ಲಿ ಇದ್ದಿದ್ದು ನಾವು. ಇವತ್ತು ಅವರೇ ನಮ್ ಫೋನ್ಗೆ ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ವಲ್ಲ, ನಿಮ್ಮನ್ನ ಕರ್ಸೋದು, ನಿಮ್ಮನ್ನ ನೋಡಕ್ ಅಂದ್ರು ನಾವು. ಓಕೆ, ಕರೆಕ್ಟ್. ಅಂದ್ರೆ ಇವಾಗ ಅವ್ರ ಕಡೆಯಿಂದ ಯಾವ್ದು ರೆಸ್ಪಾನ್ಸಿಬಲ್ ಇಲ್ಲ, ಯಾವ ತರ ಕನೆಕ್ಟ್ ಆಗ್ಲಿ ಅಂತ ಹೇಳ್ತಾ ಇದೀರಾ ಸರ್? ನಾವು ಇವಾಗ ಅವ್ರು ಕನೆಕ್ಟ್ ಆಗಿ ನಮ್ಮನ್ನ ಬಂದ್ ಮೀಟ್ ಆಗೋದು ಬೇಡ ಸರ್. ಓಕೆ, ನಮ್ಮನ್ನ ಮೀಟ್ ಆಗೋದು ಬೇಡ ಅವರು. ನಾವ್ ಹೇಳೋದು ಒಂದೇನೆ, ನಿಮ್ಮನ್ನ ಪ್ರೀತಿಸ್ತವ್ರಲ್ಲ ಕರ್ನಾಟಕ ಜನತೆ, ಅವ್ರನ್ನ ಮೀಟ್ ಆಗಿ. ಓಕೆ,
ನಿಮ್ಮ ರಕ್ಷಣೆ ವೇದಿಕೆಯವ್ರು ಸಪೋರ್ಟ್ ಮಾಡಿದಾರಲ್ಲ ಅವ್ರನ್ನ ಮೀಟ್ ಆಗಿ, ಹ್ಮ್. ನಮ್ಮ RMC ಮಧುವರ್ ಮೀಟ್ ಅವರು RMC ಮಧುವರ್ ಕಷ್ಟಪಟ್ಟಿದ್ದಾರೆ, ಹ್ಮ್. ಅವ್ರನ್ನ ಮೀಟ್ ಆಗಿ, ಹ್ಮ್. ನಮ್ಮ ಯಲಹಂಕ ಗುರು ಅವರು ಪಾಪ ತುಂಬಾ ಕಷ್ಟಪಟ್ರು, ಹ್ಮ್. ಅಂತವ್ರನ್ನ ಮೀಟ್ ಮಾಡಿ ಸರ್ ನೀವು. ಓಕೆ ಇಂಥವ್ರನ್ನೆಲ್ಲ ಮಾಡ್ತಾ ಇದೀರಾ ನೀವು, ಎಷ್ಟೋ ಜನ ಮಾಡಿದಿರಿ. ಇವತ್ತು ಒಂದು ಟಿವಿ ಚಾನಲ್ ಪ್ರೋಗ್ರಾಮ್ ಪ್ರತಿಯೊಂದಕ್ಕೂ ಎಂಟ್ರಿ ಕೊಡ್ತಾ ಇದೀರಾ. ಹ್ಮ್. ಅದೇ ಒಂದು 5 ನಿಮಿಷ ಸಮಯನ ಹ್ಮ್. ಇಂಥವ್ರ ಮೇಲೆ ಕೊಡಿ, ಹ್ಮ್. ನಿಮ್ಗೆ ಇನ್ನೂ ಚೆನ್ನಾಗಿ ಬೆಳಿತಿರಲ್ಲ. ಅದೇ ಅಂದ್ರೆ ನೀವು ಸಪೋರ್ಟ್ ಮಾಡ್ತಾ ಹೇಳ್ತಾ ಇದ್ರಿ ಅವಾಗ್ಲೇ ನಮ್ದೇ ಆದಂತ ಒಂದು ಗಿಲ್ಲಿಗೆ ಸಪೋರ್ಟ್ ಮಾಡಕ್ ಒಂದು ಟೀಮ್ ಇದೆ, ಸುಮಾರು ಜನ ಹೆಸರು ಹೇಳಿದ್ರಿ. ತುಂಬಾ ಟೀಮ್ ಇದೆ ನಮ್ಮ ಅದೇ, ಹತ್ರ. ಆಮೇಲೆ ನಮ್ಮ ತುಂಬಾ ಸ್ವಂತ team ಇದೆ. ದುಡ್ಡನ್ನು ಕೂಡ ಖರ್ಚು ಮಾಡಿದೀವಿ ಅಂತ ನಾವು ಸರ್ ಯಾರ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ ಇವತ್ತು ಸರ್. ನಮ್ ಸುಮಾರು ಜನ ಇವತ್ತು ಅನುದಾನ ಮಾಡ್ತಾ ಇದಾರೆ. ಹ್ಮ್. ಅಲ್ಲಿಗೆ ಗಿಲ್ಲಿ ಹೋಗಿದ್ರೆ ಸಾಕಲ್ವಾ ಸರ್? ಓಕೆ ಅಲ್ಲ, ಅದೇನ್ ನಿಮ್ ಕೊಡೋದ್ ಟೀಮಿಂದ ಬೇಡ ಒಂದು ಸರ್ ಅಂದಾಜ್ ಎಷ್ಟು ಖರ್ಚು ಮಾಡಿದೀರಾ ಅಂತ ಒಂದು ಸರ್, ಅಂದಾಜ್. ನಾವು ದುಡ್ಡಿಗೆ ಲೆಕ್ಕ ಮಾಡಿಲ್ಲ ಸರ್. ಅಲ್ಲ ಬೇಡ, ಒಂದು ಅಂದಾಜ್ ಇಷ್ಟು ನಾವು ಖರ್ಚು ಅದನ್ನ ಮಾಡಿದೀವಿ. ಹೇಳ್ಕೊಳ್ಳೋದು ಬೇಡ, ನಾವು ದುಡ್ಡಿಗೂ ಲೆಕ್ಕ ಮಾಡಿಲ್ಲ. ಓಕೆ ನಾವು ದುಡ್ಡಿನ ಬಗ್ಗೆ ಕೇಳೋದಲ್ಲ. ಹ್ಮ್. ನಾವು ಇವತ್ತವರೆಗೂ ಅನುದಾನ ಮಾಡ್ತಾ ಇದೀವಿ, ಅನುದಾನ ಮಾಡಿದೀವಿ. ಈಗ ರಾಮನಗರದಲ್ಲೂ ಮಾಡಿದ್ವಿ. ಹ್ಮ್. ನಮ್ಮ ರಮೇಶ್ ಅಣ್ಣವರು 5 ಅನಾಥಾಶ್ರಮದಲ್ಲಿ ಅನುದಾನ ಮಾಡಿದ್ದಾರೆ, Okay. ಕಾರ್ಯಕ್ರಮ ಮಾಡಿದ್ದಾರೆ. ಓಕೆ ನಿನ್ನೆ ನಿಮ್ಮ ಹತ್ರ ಮಾತಾಡಿದವರು ಹ್ಮ್. 5 ಅನಾಥಾಶ್ರಮದಲ್ಲಿ ಅನುದಾನ ಮಾಡಿದ್ದಾರೆ. ಓಕೆ ಇವ್ರ ಹತ್ರ ಏನಾರು 1 ರೂಪಾಯಿ ಕೇಳಿದಾರ? ನಾವ್ ಯಾರ ಹತ್ರ ಏನ್ ಕೇಳಿಲ್ಲ. ನಮ್ಮ ಅಭಿಮಾನಕ್ಕೆ ನಾವು ಮಾಡಿದೀವಿ. ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದ್ ವಿಸಿಟ್ ಕೊಡಿ ಸಾಕು. ನೀವು ಹ್ಮ್. ನಿಮ್ ಕೈಯಲ್ಲಿ ಏನು ಸಹಾಯ ಮಾಡೋದ್ ಬೇಡ, ನಾವ್ ಮಾಡ್ಕೊಂತೀವಿ ಮಿಕ್ಕಿದ್ದೆಲ್ಲ. ಹ್ಮ್. ಅಲ್ಲೋಗಿ ನೀವು ಒಂದ್ ವಿಸಿಟ್ ಮಾಡಿ ಸಾಕು. ಓಕೆ ಒಂದ್ ಅನಾಥಾಶ್ರಮದಲ್ಲಿ ನಾವು ಅನುದಾನ ಕಾರ್ಯಕ್ರಮ ಮಾಡ್ಕೊಂಡಿದೀವಲ್ಲ, ಅಲ್ಲೋಗಿ ಒಂದು ವಿಸಿಟ್ ಕೊಡ್ಬೋದಾಗಿತ್ತಲ್ಲ ಸರ್ ನೀವು. ಎಷ್ಟೋ ಜನ ಮೀಟ್ ಮಾಡಿದೀರಾ, ಎಷ್ಟೋ ವಿಡಿಯೋ ಪ್ರೋಗ್ರಾಮ್ಗಳು ಕೊಟ್ಟಿದ್ದೀರಾ. ಹ್ಮ್. ಅದೇ ಒಂದ್ 5 ನಿಮಿಷ ಅಲ್ಲೋಗಿ ಕೊಟ್ಟಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರ್ತಾರಲ್ಲ ಹೆಸರು. ಕರೆಕ್ಟ್ ಅಲ್ಲ ಸರ್. ಓಕೆ, ಇವಾಗ ಇನ್ನೊಂದು ವಿಚಾರ ಏನಂತಂದ್ರೆ ಮನೆಯವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವ್ ನಮ್ಮ ಹೇಳಿದ್ರೆ ಮನೆಯವರೇ ಕೇಳ್ತಾ ಅದೇ ಇದ್ದಾರೆ ಹೇಳ್ತಾ ಸರ್. ಇರೋದು, ನಿಮ್ಮ ಮನೆಯವ್ರದ್ದು ಮನೆಯವ್ರು ಏನ್ ಹೇಳ್ತಾರೆ? ಕೇಳು. ನಮ್ಮ ಮನೆಯವರೇ ಕೇಳಿ ಇವತ್ತು ಬಾಯಿ ಬಂದಾಗ ಬೈತಾ ಇದಾರೆ. ಹ್ಮ್. ನನ್ನ ಮಗ ಕೇಳ್ತಾ ಇದ್ದಾನೆ. ಹ್ಮ್. ನಮ್ಮ ಮನೆಯವ್ರು, ನಮ್ಮ ಮಿಸ್ಸಸ್ ಕೇಳ್ತಾ ಇದಾರೆ. ಹ್ಮ್. ಬಂದಾಗ ಇಲ್ಲಿ ಹ್ಮ್. ದೊಡ್ಡದಾಗ ಅವತ್ತೇನೋ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಲ್ಲ, ಹ್ಮ್. ಬಂದ ಇವತ್ ಮೀಟ್ ಮಾಡೋದ್ನ ನಿನ್ನ ಹ್ಮ್. ನೋಡದ್ನಾ ಹ್ಮ್. ಅಂತ ನಮ್ಮ ಮನೆಯವರೇ ಬಂದ್ ನನ್ನನ್ನು ಬೈತಾ ಇದಾರೆ. ಏನಂತ ಉತ್ತರ ಕೊಡೋಣ ಸರ್? ಅಂದ್ರೆ ಇವಾಗ ಟ್ಯಾಟೂ ಹಾಕ್ಸ್ ಅದೇ ಟ್ಯಾಟೂ ನಂದ್ ಹಾಕ್ಸ್ಕೊಂಡಿದ್ಯಾ, ಹ್ಮ್. ನನ್ ಮಗಂದ್ ಹಾಕ್ಸ್ಕೊಂಡಿದ್ಯಾ, ಹ್ಮ್. ಇಲ್ಲ ನಿಮ್ಮ ಅಪ್ಪ ಅಮ್ಮ ಮುಂದೆ ಹಾಕ್ಸ್ಕೊಂಡಿದ್ಯಾ ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದಾರೆ. ಏನಂತ ಉತ್ತರ ಕೊಡೋಣ ಇದಕ್ಕೆ? ಒಬ್ಬ ಟ್ಯಾಲೆಂಟ್ ಮನ್ಸ ಬೆಳಿಲಿ, ನಮ್ ಸೈಡ್ ಅವನು ಬೆಳಿಲಿ ಅಂತ ನಾವ್ ಎಷ್ಟೋ ಸಪೋರ್ಟ್ ಮಾಡಿದ್ವಿ. ಹ್ಮ್. ಆದ್ರೆ ನಮಗ್ ಸಿಕ್ಕಿದ್ ಬೆಲೆ ಇವತ್ತು ಹ್ಮ್. ಏನು ಸಿಕ್ಕಿಲ್ಲ ಸರ್. ಓಕೆ ಇವತ್ತು ನಮ್ಮ ಮನೆಯವ್ರು ಕೇಳ್ತಾ ಇದಾರೆ, ರೋಡಲ್ಲಿ ಇವತ್ತು ನನ್ ಮುಖ ಎತ್ಕೊಂಡು ಓಡಾಡಕ್ಕಾಗಲ್ಲ, ಹ್ಮ್. ಆ ತರ ಕೇಳ್ತಾ ಇದಾರೆ. ನಿನ್ನೆನೋ ಮೊನ್ನೆನೋ ಬಿಗ್ ಇದಕ್ ಹೋಗಿದ್ದಾರೆ, ಹ್ಮ್. GT ಮಾಲ್ಗೆ ಹೋಗಿದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಹ್ಮ್. GT ಮಾಲಿಂದ ಬಂದ ಒಬ್ಬ ಹುಡುಗ, ಹ್ಮ್. ಸುಮಾರು ಅಂದ್ರೆ ನಾವು ಒಂದು 50ರಿಂದ 100 ಜನ ನಿಂತ್ಕೊಂಡ್ ಮಾತಾಡ್ತಾ ಇದ್ವಿ. ಓಕೆ ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಓಕೆ ಅಲ್ಲಿ ನಮ್ ಹುಡುಗ ಹೋಗವನೆ, ಹ್ಮ್. ಹೋಗಿದ್ ಬಂದವನು. ಹ್ಮ್. ಗಿಲ್ಲಿ ಮೀಟ್ ಆಗೇ ಇಲ್ವಲ್ಲ ನಿನ್ನ, ಓಕೆ ಇಲ್ಲಿ GT ಮಾಲ್ಗೆ ಬಂದಿದ್ದಾನೆ, ಹ್ಮ್. ಇಲ್ಲಿ ನಿನ್ ಮೀಟ್ ಮಾಡಕ್ ಇಲ್ಲಿಂದ ಎಷ್ಟು 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಿನ್ ಬಂದ್ ಮೀಟ್ ಮಾಡಕ್ ಆಗ್ಲಿಲ್ವನ ಗಿಲ್ಲಿ ಕೈಲಿ? ಅಷ್ಟೆಲ್ಲ ದೊಡ್ಡದಾಗಿ ಟ್ಯಾಟೂ ಹೊರ್ಸ್ಕೊಂಡು ಅಷ್ಟೆಲ್ಲ ಪ್ರಚಾರ ಮಾಡ್ದೆ, ಹ್ಮ್. ಎಷ್ಟು ಜನಕ್ಕೆ ವೋಟ್ ಮಾಡಿಸ್ದೆ ನೀನು ಅವತ್ತು, ಹ್ಮ್. ಇವತ್ ನಿನ್ ಬಂದ್ ಮೀಟೇ ಆಗ್ಲಿಲ್ಲ ಅಂತ ಕೇಳ್ದ. ಓಕೆ ಅಷ್ಟು ಜನದ ಮುಂದೆ ನಾನು ನಿಂತ್ಕೊಳಕಾಗದೆ ಮನೆ ಹೊಟ್ಟೋಗ್ಬಿಟ್ಟಿದೀನಿ. ಯಾರಿಗೂ ಉತ್ತರ ಕೊಡಕ್ ಆಗ್ಲಿಲ್ಲ ನಾನು. ಮನೆ ಹೊಟ್ಟೋದೆ. ಓಕೆ ಇವತ್ ರೋಡಲ್ಲಿ ಹೋದ್ರೆ ಅದನ್ನೇ, ಬಿಗ್ ಬಾಸ್ ಹೋಗಿದ್ರಲ್ಲ ಗಿಲ್ಲಿ ಬಂದ್ ಮೀಟ್ ಆಗಿದ್ರ ಅಂತ ಕೇಳ್ತಾರೆ. ಪ್ರತಿಯೊಬ್ರು ಕೇಳ್ತಾ ಇದಾರೆ, ಇವತ್ತು ಒಬ್ರಿಗೂ ಉತ್ತರ ಕೊಡಕ್ ಅಲ್ಲ. ನಿಮಗೆ ಏನಂತಂದ್ರೆ ಇವಾಗ ಗಿಲ್ಲಿ ನಿಮ್ಮ ಇದಕ್ ಮನೆಗ್ ಬಂದ್ ಮೀಟ್ ಆಗ್ಬೇಕು ಅಥವಾ ಸರ್, ನಮ್ಗ್ ಬೇಡ ಸರ್. ಇವಾಗ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಕರ್ಸ್ಕೊಂಡು ಮೀಟ್ ಆಗ್ಬೇಕು ಅಂತ ಇದೆಯಾ? ಸರ್ ನಮಗ್ ಬೇಡ. ಹ್ಮ್. ನಾನು ಇದಕ್ ಮೇಲೆ ನಾವು ಮೀಟ್ ಆಗಂತ ಅವಶ್ಯಕತೆ ನಂಗೆ ಏನ್ ಬೇಡ. ಓಕೆ ಇವಾಗ ನಿಮ್ಗೆ ನೀವು ಮೀಟ್ ಆಗ್ಬೇಕು ಅನ್ನೋದಂದ್ರೆ ಒಂದು ನಿಮ್ಮ ಗಿಲ್ಲಿಗೆ ನಾನು ರಿಕ್ವೆಸ್ಟ್ ಆಗಿ ಕೇಳ್ಕೊಂತ ಇರೋದು ಒಂದೇನೆ, ಹ್ಮ್. ಈಗ ನಮ್ಮನ್ ಮೀಟ್ ಆಗೋದಂತೂ ಬೇಡ. ಹ್ಮ್. ನಿನ್ಗೆ ಸಪೋರ್ಟ್ ಮಾಡಿದಲ್ಲ ಕರ್ನಾಟಕ ಜನತೆ, ಹ್ಮ್. ಅವ್ರನ್ನ ಮೀಟ್ ಮಾಡಿ. ಓಕೆ ನಮ್ಮ ರಕ್ಷಣೆ ವೇದಿಕೆ ಅವ್ರು ಮೀಟ್ ಮಾಡಿ, ಹ್ಮ್. ನಮ್ಮ ಪೊಲೀಸ್ನವ್ರು ಮೀಟ್ ಮಾಡಿ, ಹ್ಮ್. ನಮ್ಮ RMC ಅವ್ರ ಮದುವೆ ಮೀಟ್ ಮಾಡಿ, ಹ್ಮ್. ನಮ್ಮ ಯಲಹಂಕ ಗುರು ತುಂಬಾ ಸಖತ್ತಾಗಿ ಪಾಪ ಸುಮ್ಮ ಇದ್ ಮಾಡಿದ್ದಾರೆ, ಹ್ಮ್. ಅಂತವ್ರನ್ನ ಮೀಟ್ ಮಾಡಿ ಸಾಕು. ಇವಾಗ ಓಕೆ ಅಂತವ್ರನ್ನೊಬ್ಬರು ಮಾಡ್ತಾ ಇಲ್ಲ ಇವರು. ಅಲ್ಲ, ಒಂದ್ ಮೇಜರ್ ಆರೋಪ ಏನಂತಂದ್ರೆ ಅದು ಎಷ್ಟು ಸತ್ಯನ ಎಷ್ಟು ಸುಳ್ಳ ಅಂದ್ರೆ ಗೊತ್ತೇ ಇದೆ ಎಲ್ಲರಿಗೂ, ಓಪನ್ ಬುಕ್ ತರ ಏನಿದೆ. ಗೊತ್ತು. ಅಂದ್ರೆ ಗಿಲ್ಲಿ ಅವ್ರ ಏನಂತಂದ್ರೆ ಗೊತ್ತಿಲ್ಲ, ನೀವು ಯಾವ ಕಮ್ಯುನಿಟಿ ಅಂದ್ರೆ ಅವ್ರದ್ದು ಹೇಳ್ಬಾರ್ದು ನಾನು, ಬಟ್ ಆ ಒಂದು ಸಮುದಾಯದವ್ರನ್ನ ಪರ್ಟಿಕ್ಯುಲರ್ ಆಗಿ ಮೀಟ್ ಮಾಡ್ತಾರೆ, ಅವ್ರನ್ನ ಆ ಲೀಡರ್ಸ್ ಭೇಟಿ ಆಗ್ತಾರೆ, ಅವ್ರ ಮನೆಗೆ ಹೋಗ್ತಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಅದನ್ನೇ ನಾನು ಹೇಳ್ತಾ ಇರೋದು, ಅವಾಗಿಂದ ಹೇಳ್ತಾ ಇರೋದು. ಯಾರು ಇವತ್ತು ಅವ್ರವ್ರು ಎಲ್ಲಿ ಜನ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದಾರೆ, ಹೌದು, ಅವ್ರೊಬ್ರು ಬಂದು ಯಾರು ರ್ಯಾಲಿ ಮಾಡಿಲ್ಲ ಸರ್, ಯಾರು ಸಪೋರ್ಟ್ ಮಾಡಿಲ್ಲ ಗಿಲ್ಲಿಗೆ. ಗಿಲ್ಲಿಗೆ ಸಪೋರ್ಟ್ ಮಾಡಿರೋದೇ ಕರ್ನಾಟಕ ಜನತೆ, ನಮ್ಮ ಪೊಲೀಸ್ನವರು, ನಮ್ಮ ಆಟೋ ಚಾಲಕರು, ನಮ್ಮ RMC ಮಧುವರು, ಮತ್ತೆ ನಮ್ಮ ಇವಾಗ ಹೇಳಿದ್ರೆ ನಿಮ್ಗೆ ಯಲಹಂಕ ಗುರು ಅವರು, ಹೋಗಂತವ್ರು ಮೀಟ್ ಮಾಡಿ ನೀವು. ಅವ್ರ ತಾನೇ ಪ್ರಚಾರ ಮಾಡಿದ್ ನಿಮ್ಮನ್ನ, ಇಷ್ಟ ಬೆಳೆಯಕ್ ಅವ್ರ ಕಾರಣ ತಾನೆ. ನಿಮ್ಗೆ 50 ಕೋಟಿ ಓಟ್ ಏನಿದೆ ಅವರಿಂದಾನೇ ತಾನೇ ಬಂದಿದ್ದು ಎಲ್ರು. ಒಬ್ಬ ಬ್ಯಾಡ್ ಕಮೆಂಟ್ ಬೇರೆಯವ್ರನ್ನು ಮೀಟ್ ಆಗಿದಾರಲ್ಲ ಸರ್. ನೋಡಿ, ಸಮುದಾಯದವ್ರನ್ನ ಬೇರೆ ಸಮುದಾಯದವ್ರು ಮೀಟ್ ಈಗ ಸುದೀಪ್ ಅವರು ಅವ್ರ ಸಮುದಾಯ, ಸರ್ ನಾನು ದೊಡ್ಡ ಸ್ಟಾರ್ ಬಗ್ಗೆ ರೆಡ್ಡಿ ಅವರು, ಜಾನದ ರೆಡ್ಡಿ ಅವರು, ಇವ್ರ ಸಮುದಾಯ ಅಲ್ಲ. ಮತ್ತೆ ಇನ್ನ ಯಾರಿದ್ದಾರೆ, ಬೇರೆ ಬೇರೆ ಸುಮಾರು ಜನ ಮೀಟ್ ಆಗಿದ್ದಾರೆ. ಇವ್ರ ಸಮುದಾಯದವರಲ್ವ, ಬೇರೆ ಸಮುದಾಯ ಅವರು, ಅವ್ರನ್ನು ಭೇಟಿ ಆಗಿದ್ದಾರೆ. ಅವ್ರು ಯಾರು ರ್ಯಾಲಿ ಮಾಡಿಲ್ವಲ್ಲ ಗಿಲ್ಲಿಗೋಸ್ಕರ? ಯಾರಾದ್ರೂ ಒಬ್ರು ಮಾಡಿದಾರ? ಓಕೆ ಇಲ್ಲ ಒಬ್ರು ಅನೌನ್ಸ್ಮೆಂಟ್ ಮಾಡಿದಾರ ಗಿಲ್ಲಿಗೆ ವೋಟ್ ಮಾಡಿ ಅಂತ? ಯಾರಾದ್ರೂ ಮಾಡಿದಾರ ಹೇಳಿ ನೀವು? ಅಲ್ಲ, ಅಷ್ಟು ಜನ ಶಿವಣ್ಣ ಒಬ್ರು ಮಾಡಿದ್ದಾರೆ. ಓಕೆ ಕರೆಕ್ಟ್ ಅಲ್ಲ, ಅದೇ ಕರೆಕ್ಟ್. ಶಿವಣ್ಣ ಒಬ್ರು ಮಾಡಿದ್ದಾರೆ. ಓಕೆ, ಶಿವಣ್ಣ ಮಾಡಿದ್ದಾರೆ, ಅದ್ ನಮಗ್ ತುಂಬಾ ಖುಷಿ. ಓಕೆ, ಆಮೇಲೆ ನಮ್ಮ ಪುರಿಗಾಲಿ ಬಂದು ಮಳವಳ್ಳಿ ಹತ್ರ ನರೇಂದ್ರ ಸ್ವಾಮಿನವರು, ಅವರೊಬ್ರು ಒಂದು MLA ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಓಕೆ,
ಅವ್ರನ್ನ ಹೋಗಿ ಮೀಟ್ ಮಾಡಿದ್ದಾರೆ. ಹ್ಮ್. ಅದು ನಮ್ಗೆ ತುಂಬಾ ಒಳ್ಳೇದು. Okay. ನಿಮ್ಗೆ ಈ ತರ ಯಾರು ಸಪೋರ್ಟ್ ಮಾಡಿದ್ರೆ ಅಂತವ್ರು ಮೀಟ್ ಮಾಡಿ ಸರ್, ನಾವು ಬೇಡ ಅಂತ ಕೇಳಲ್ವಲ್ಲ. ಹ್ಮ್. ಈಗ ಅಂತವ್ರನ್ನೆಲ್ಲ ಮೀಟ್ ಮಾಡಿದ್ದಾರೆ, ನಾವೇನ್ ಬೇಜಾರೇನಿಲ್ಲ. ಹ್ಮ್. ಶಿವಣ್ಣ ಅವ್ರು ಮೀಟ್ ಮಾಡಿದ್ರು ಬೇಜಾರಿಲ್ಲ, Okay. ಅವ್ರು ನರೇಂದ್ರ ಸ್ವಾಮಿ ಅವ್ರು ಮಾಡಿದ್ರು ಅವ್ರಿಗೂ ಬೇಜಾರಿಲ್ಲ. ಹ್ಮ್. ಇನ್ನೊಬ್ರು ಒಂದ್ ಯಾರೇ ಒಂದ್ MLA ಅವ್ರು ಹೇಳಿದ್ರು, ಅವ್ರನ್ನ ಮೀಟ್ ಆಗಿದಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ, ಅವ್ರನ್ನ ಮೀಟ್ ಆಗಿ ನೋಡಿ ಇವರು MTB ನಾಗರಾಜ್ ಅವ್ರನ್ನು ಭೇಟಿ ಆದ್ರು. ಅಂತ ಹೋಗಿ ಹ್ಮ್. ನಿಮ್ಮ ಪ್ರಚಾರ, ನಿಮ್ ಬಗ್ಗೆ ಪ್ರಚಾರ ಮಾಡ್ತಾರಲ್ಲ ಅಂತ ಹೋಗಿ ಮಾಡಿ ನೀವು. ಹ್ಮ್. ನಮ್ಗೆ ಏನ್ ಬೇಜಾರೇನಿಲ್ಲ ಹ್ಮ್. ಅಂತ ನಮಗ್ ಬೇಕಾಗಿರೋದು ಅಲ್ಲ ಅದನ್ನೇ. ನಿಮ್ಗೆ ಅನ್ಸುತ್ತಾ ಗಿಲ್ಲಿನ ಮುಂದಿಟ್ಕೊಂಡು ಅವ್ರ ಸಮುದಾಯ ನಾಯಕರು ಅವ್ರನ್ನ ಬೇಳೆ ಬೇಯಿಸ್ಕೊಂತೀರ ನಿಮ್ಗೆ ಅನ್ಸುತ್ತಾ? ಸಾರ್ ಯಾರು ಬೆಳೆ ಬಯಸ್ಕೊಳಕ್ ಆಗಲ್ಲ ಸರ್. ಹ್ಮ್. ಇವಾಗ ನಾವು ಯಾರೇ ಒಬ್ರು ಹೇಳಿದ್ರು ಅಂತ ಓಟ್ ಹಾಕಲ್ಲ ಸರ್. ಓಕೆ. ನಮ್ಮ ಮನ್ಸಲ್ಲಿ ಇರ್ಬೇಕು ಅದು ಓಟು. ಹ್ಮ್. ಗಿಲ್ಲಿ ಬಂದ್ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಗಿಲ್ಲಿ ಓಟ್ ಹಾಕು ಅಂದ ತಕ್ಷಣ ಯಾಕೆ ಕರ್ನಾಟಕ ಜನತೆನೂ ಹಾಕಲ್ಲ. ಸುಮ್ನೆ ಅವ್ರು ಇಟ್ಕೊಂಡ್ ಏನೋ ಇವತ್ತು ಮಾತಾಡ್ಕೊಬಹುದು, ಗಿಲ್ಲಿ ಬಂದ್ ನಿಂತ್ಕೊಂಡ್ಬಿಟ್ಟು ಇಂಥವ್ರಿಗೆ ಓಟ್ ಮಾಡಿ ಅಂದ್ರೆ ಯಾರು ಕರ್ನಾಟಕ ಜನತೆ ಮಾಡಲ್ಲ. ಓಕೆ. ಅವ್ರ ಮನ್ಸಲ್ಲಿ ಯಾರಿಗಿರ್ತದೆ ಅವ್ರಿಗೆ ಓಟ್ ಮಾಡೋದು. ಓಕೆ. ಅವ್ರೇನೋ ಏನಾದ್ರೂ ಮಾಡ್ಕೊಳ್ಳಿ, ನಮಗ್ ಬೇಜಾರೇನಿಲ್ಲ. ಹ್ಮ್. ಗಿಲ್ಲಿ ಇಟ್ಕೊಂಡು ಏನಾದ್ರು ಮಾಡ್ಕೊಳ್ಳಿ, ಅವ್ರು ಓಕೆ. ಏನಾದ್ರೂ ಬೆಳೆ ಬೇಯಿಸ್ಕೊಳ್ಳಿ, ನಮಗ್ ಬೇಡ ಅದು. ಓಕೆ. ನಮ್ ಕರ್ನಾಟಕ ಜನತೆ ಅಷ್ಟೊಂದ್ ದಟ್ರೇನಲ್ಲ ಸರ್. ಆಹಾ. ಅವ್ರ ಮನ್ಸಲ್ಲಿ ಯಾರು ಓಟ್ ಮಾಡ್ಬೇಕು ಅನ್ನೋದಿದ್ರೆ ಅವ್ರಿಗೆ ಮಾಡೋದವ್ರು. ಓಕೆ. ಗಿಲ್ಲಿ ಬಂದ್ ನಿಂತ್ಕೊಂಡ್ಬಿಟ್ಟು ಇವ್ರಿಗೆ ಓಟ್ ಮಾಡಿ ಅಂದ್ರೆ ಪರ್ಟಿಕ್ಯುಲರ್ ನಾವ್ ಯಾರು ಓಟ್ ಮಾಡಲ್ಲ ಅವ್ರಿಗೆ. ಓಕೆ. ನಮ್ಮ ಮನ್ಸಿಗೆ ಯಾರು ಬರುತ್ತೆ ಅವ್ರಿಗೆ ಮಾತ್ರ ನಾವು ಓಟ್ ಮಾಡೋದು. ಓಕೆ. ಗಿಲ್ಲಿ ಹೇಳ್ದಂತೆ ಮಾಡಲ್ಲ ನಾವು. ಓಕೆ. ಒಂದು ನನಗೇನ್ ಅನ್ಸುತ್ತೆ ಅಂದ್ರೆ, ಹೌದು ನೀವು ಫ್ಯಾನ್ ಆಗಿದ್ದೀರಾ, ಅವ್ರದ್ದೆಲ್ಲದೂ ಕೂಡ ಒಪ್ಪಿ, ಕಲೆ ಆಗಿರ್ಬೋದು ಪ್ರತಿಯೊಂದು ಓದಿದೀರಾ. ಈ ಒಂದು ಭೇಟಿ ವಿಚಾರ ಡಿಲೇ ಆಗ್ತಿದೆ ಅನ್ನೋದಕ್ಕೆ ನೀವ್ ಯಾಕೆ ವಿರೋಧ ಮಾಡ್ಬೇಕು? ವೇಟ್ Sir, ಮಾಡಿ, ಇದೆ- ಅಪ್ರೋಚ್ ಮಾಡಿ, ಅಥವಾ ನೀವೇ ಒಂದು ಕಾಂಟ್ಯಾಕ್ಟ್ ಮಾಡಿ. ಸರ್ ಒಂದ್ ನಿಮಿಷ, ಇವಾಗ ನೀವ್ ಹೇಳಿದ್ರಿ ಹ್ಮ್. ಇವಾಗ ಭೇಟಿ ಆಗೋದಕ್ಕೆ ಲೇಟ್ ಆಗ್ತಿದೆ ಅಂತ ಕೇಳ್ತಾ ಇದೀರಲ್ಲ ಹೌದು, ಸರ್. ಹ್ಮ್. ಇವಾಗ ನೀವು ಬೇರೆಯವ್ರನ್ನೆಲ್ಲ ಮೀಟ್ ಮಾಡ್ತಿಲ್ಲ, ಅದನ್ನೇ ಬದಲು ನಮ್ಮನ್ ಮಾಡಿ, ನಮ್ಮಂತವ್ರು ಮಾಡಿ ಸರ್. ನೀವು ಅದೇ. ನಾವ್ ತಾನೇ ಸಪೋರ್ಟ್ ಮಾಡಿರೋದು ನಿಮ್ಗೆ. ಅಲ್ಲ ಅವ್ರು ಭೇಟಿ ಆಗೋದಕ್ಕೆ ಡಿಲೇ ಆಗ್ತಿರೋದು ಅಂತ ಈಗ ಹೆಂಗ್ ಸರ್ ಗೊತ್ತಾ? ಅದು ಡಿಲೇ ಆಗೋದು ಏನಕ್ಕೆ ಸರ್ ಡಿಲೇ ಕೆಲವು ಆಗುತ್ತೆ? ಪ್ರೋಗ್ರಾಮ್ಸ್ 10 ಇರುತ್ತೆ. ನಿಮಿಷ ಸರ್, ಹ್ಮ್. ಪ್ರೋಗ್ರಾಮ್ 1000 ಇರ್ಬೋದು ಸರ್. ಹ್ಮ್. ಇವತ್ತು ಏನೇ ಒಂದ್ ಪ್ರೋಗ್ರಾಮ್ ನೀವು ಮಾಡ್ತಾ ಇದೀನಿ ಅಂತಂದ್ರೆ ಅದಕ್ಕೆ ಅಭಿಮಾನಿಗಳು ಸರ್ ಕಾರಣ. ಓಕೆ. ನಾವು ಅಭಿಮಾನಿಗಳನ್ನ ಅವ್ನಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಹ್ಮ್. ಅವ್ರು ಯಾರಿಗೆ ಸರ್ ಇಂಟರ್ವ್ಯೂ ಕೊಡ್ತಾ ಇದ್ರಿ ಇವತ್ತು? ಓಕೆ. ಅಲ್ವಾ? ಹ್ಮ್. ಒಂದ್ ಯೂಟ್ಯೂಬ್ ಚಾನಲ್ ಆರಾಗೆ ಇರ್ತಾ ಇದ್ದಿದ್ದು ಅವ್ರು. ಅವ್ರು ಏನು ಯೂಟ್ಯೂಬ್ ಮಾಡ್ಕೊ ಬರ್ತಿರೋ ಅದೇ ಯೂಟ್ಯೂಬ್ ಅಲ್ಲೇ ಇರ್ತಾ ಇದ್ರು. ಓಕೆ. ನಾವು ಅಭಿಮಾನಿಗಳು ಸರ್ ಬೆಳ್ಸಿರೋದು ಅದನ್ನ. ಅಭಿಮಾನಿಗಳು ಬೆಳ್ಸಿರೋದು. ಫಸ್ಟ್ ಅವ್ರನ್ನ ಇಂಟರ್ವ್ಯೂ ಮಾಡಿ ನೀವು. ಹ್ಮ್. ನೀವ್ ಯಾರ್ಯಾರೋ ಮಾಡ್ತಾ ಇದೀರಲ್ಲ ಫಸ್ಟ್ ಅವ್ರನ್ನ ಮಾಡಿ. ಅಭಿಮಾನಿಗಳು ತಾನು ಬೆಳ್ಸಿರೋದು ನಾವ್ ಇವತ್ತು. ಅವ್ರನ್ನ ಮಾಡಿ ನೀವು. ಓಕೆ. ಅಂದ್ರೆ ಗಿಲ್ಲಿ ಏನಾದ್ರು ಹೊರಗ್ ಬಂದ್ ಚೇಂಜಸ್ ಕಾಣ್ತಿದೆ ಅಂತ, ಚೇಂಜಸ್ ಆಗಿದಾರ ಅಂತ? ಸರ್ ತುಂಬಾ ಚೇಂಜಸ್ ಆಗ್ಬಿಟ್ಟಿದಾರಲ್ಲ ಸರ್ ಇವಾಗ. ಓಕೆ. ಅಂದ್ರೆ ಚೇಂಜಸ್ ಆಗ್ಬಿಟ್ಟಿದ್ದಾರೆ. ಹ್ಮ್. ತುಂಬಾ ಚೇಂಜಸ್ ಅನ್ನೋದು ಏನೂ ಇಲ್ಲ, ತುಂಬಾ ಆಗ್ಬಿಟ್ಟಿದ್ದಾರೆ ಇವತ್ತು. ಇಲ್ಲ. ನಮ್ಮ ಅಭಿಮಾನಿಗಳೇ ಮರ್ತೋಗ್ಬಿಟ್ಟಿದ್ದಾರೆ ಇವತ್ತು. ಹ್ಮ್. ಅವ್ರ ಬ್ಯಾಕ್ ಸಪೋರ್ಟ್ ಆಗಿ ಯಾರು ನಿಂತಿದ್ರು ಅಂತ ಮರ್ತೋಗ್ಬಿಟ್ಟಿದ್ದಾರೆ ಇವತ್ತು. ಓಕೆ. ಅಲ್ವಾ? ಅದಕ್ಕೆ ತುಂಬಾ ಚೇಂಜಸ್ ಆಗ್ಬಿಟ್ಟಿದ್ದಾರೆ. ಸೊ ಹಂಗಾರೆ ಬಿಗ್ ಬಾಸ್ ಮನೆ ಒಳಗಡೆ ಇವ್ರು ಅಶ್ವಿನಿ ಹೇಳಿರ್ತಾರೆ ಆಗ್ತಾ ಅದು ಇದೆ. ಸತ್ಯ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಅಶ್ವಿನಿ ಮೇಡಮ್ ಹೇಳಿ ಸತ್ಯ ಆಗ್ಬಿಟ್ಟೈತಿ ಇವತ್ತು. ಓಕೆ. ಅದೇ ನಡೀತಾ ಇರೋದು ಇವತ್ತು. ಅಶ್ವಿನಿ ಮೇಡಮ್ ಅವರು ಪಾಪ ಅವತ್ತು ಕರೆಕ್ಟ್ ಆಗಿ ಹೇಳಿದ್ರು. ಹ್ಮ್. ಇವತ್ತು ಅದೇ ನಡೀತಾ ಇರೋದು ಇಲ್ಲಿ. ಹ್ಮ್. ಅದ್ಯಾರೋ ಒಬ್ರು ಅವ್ರ ನಮ್ ಸೈಡ್ ಅವ್ರು ಯಾರೋ ಒಬ್ರು ಹೇಳಿದ್ರು, ಹಾ. ರಾಜ್ಕುಮಾರ್ ಅವ್ರಿಗೆ ಕಂಪೇರ್ ಮಾಡಿದ್ರು ಅವ್ರು. ಹೌದು ನೋಡಿದೆ. ಅಲ್ವಾ ಸರ್? ಒಂದ್ ವಿಡಿಯೋ ನೋಡಿದ್ರೆ ನೀವು? ಹ್ಮ್. ರಾಜ್ಕುಮಾರ್ ಬೇಕಾದ್ರೆ ಮುಟ್ಬಿಡ್ಬೋದು, ಗಿಲ್ಲಿ ಮುಟ್ಟಕ್ ಆಗಿಲ್ಲ ಅಂತ ಹೇಳ್ತಾರೆ. ಹ್ಮ್. ಸರ್ ಅಣ್ಣವ್ರು ಟಚ್ ಮಾಡಕ್ಕನ ಆಗುತ್ತಾ ಸರ್? ಓಕೆ. ಅಣ್ಣವ್ರಿಗೂ ಗಿಲ್ಲಿಯವ್ರಿಗೂ ಹೋಲಿಸ್ತಾರಲ್ಲ, ಅದು ಸರಿನಾ? ಅದು ಓಕೆ. ಅದೊಂದ್ ತಪ್ಪು. ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಗಳಲ್ಲಿ ಈ ತರ ಕೆಲವ್ರು ಇರ್ತಾರೆ ಅಂತ. ಸರ್ ಎಷ್ಟೇ ಫ್ಯಾನ್ಸ್ ಇರ್ಬೋದು, ಅದು ನಾವು ಹುಟ್ಟಾಕಿರೋ ಫ್ಯಾನ್ಸ್ ಗಳು ಸರ್. ಹ್ಮ್. ನಾವು ಕರ್ನಾಟಕ ಜನತೆ ಹುಟ್ಟಾಕಿರೋದು ಅದನ್ನೆಲ್ಲ. ಹ್ಮ್. ಅವ್ರಿಗೇನು ಅವ್ರಾಗಿದ್ದು ಅವ್ರು ಸಂಪಾದನೆ ಮಾಡಿದ್ದಲ್ಲ. ನಾವು ಕರ್ನಾಟಕ ಜನತೆ ಅವ್ರನ್ನ ಪ್ರೀತಿಯಿಂದ ಆರೈಸಿರೋದಂತಕ್ಕೆ ಇವತ್ತು ನಾವು ಅಭಿಮಾನಿಗಳು. ಓಕೆ. ಅಣ್ಣವ್ರನ್ನ ಅವ್ರಿಗೂ ಇವ್ರಿಗೂ ಕಂಪಾರಿಸನ್ ಮಾಡಕ್ಕಾಗತ್ತೆ ಸರ್? ಆಗಲ್ಲ. ಅಣ್ಣವ್ರೇ. ಹೌದು. ಗಿಲ್ಲಿನೇ. ಹ್ಮ್. ಹೋಗಿ ಅದನ್ನೆಲ್ಲ ಅದ್ಯಾರೋ ಒಬ್ಬ ತಾತ ಬೆಳೆದ ಅದನ್ನೆಲ್ಲ ಮಾತಾಡಕ್ ಹೋಗ್ಬಾರ್ದು. ಹೌದು. ಫಸ್ಟ್ ಅದು ದೊಡ್ಡ ತಪ್ಪು. ಹ್ಮ್. ಅಣ್ಣವ್ರನ್ನ ಟಚ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ದೊಡ್ಡ ತಪ್ಪು. ಓಕೆ. ಅದನ್ನೆಲ್ಲ ಮಾತಾಡಕ್ ಹೋಗ್ಬಾರ್ದು. ಹ್ಮ್. ನೆನ್ನೆ ಒಂದ್ ರೀಲ್ಸ್ ಅಲ್ಲಿ ನೋಡಿದೆ, ಹ್ಮ್. ನಗಸ್ಬಿಟ್ರು ಸಿಕ್ಕಾಪಟ್ಟೆ ನಗಸ್ಬಿಟ್ರು. ಯಾ ಸಾಧಕ್ ವಕೀಲನ ಇಲ್ಲ, ಯಾರು ಇಲ್ಲ ಅಂತಂದ್ರು. ಸರ್ ಸಾಧಕ್ ವಕೀಲ ಅವ್ರನ್ನ ಟಚ್ ಮಾಡಕ್ಕಾಗುತ್ತೆ ಸರ್? ಓಕೆ. ಅವ್ರು ಮಾಡಿರೋ ಕಾಮಿಡಿನ ಇದ್ ಮಾಡಕ್ಕಾಗತ್ತ ನಾವು? ಓಕೆ. ಅದನ್ನ ಗಿಲ್ಲಿಗೆ ಹೋಲಿಸ್ತಾ ಇದಾರೆ. ಹ್ಮ್. ಅದು ತಪ್ಪು. ಹ್ಮ್. ಅದು ತಪ್ಪು. ಹ್ಮ್. ನಮ್ಮ ಇವತ್ತು ನಾವು ಸಾಧಕ್ ವಕೀಲ ಯಾವ ತರ ನೋಡ್ತಾ ಇದೀವಿ ಅಂದ್ರೆ, ಹ್ಮ್. ನಮ್ಮ ನರಸಿಂಹರಾಜು, ಹ್ಮ್. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವ್ರನ್ನ, ಓಕೆ. ಅವ್ರನ್ನ ನಾವು ಸಾಧಕ್ ವಕೀಲ ನೋಡ್ತಾ ಇದೀವಿ ಇವತ್ತು. ಹೌದು. ಕರೆಕ್ಟ್ ಅದ? ಹೌದು. ಅಷ್ಟು ನಗಸ್ತಾರೆ ಇವತ್ತು. ಹ್ಮ್. ಅದನ್ನ ಹೋಗಿ ಗಿಲ್ಲಿನೂ ನಗ್ಸಲ್ಲ ಅಂತ ಹೇಳಲ್ಲ. ಹೌದು. ಪ್ರತಿಯೊಬ್ರು ಕಾಮಿಡಿಯನ್ಸ್ ನಗಿಸ್ತಾರೆ. ಹ್ಮ್. ಆದ್ರೆ ಒಬ್ರಿಗೊಬ್ರನ್ನ ಕಂಪಾರಿಸನ್ ಮಾಡಬಾರ್ದು. ಓಕೆ. ಸಾಧಕ್ ವಕೀಲನೇ, ಗಿಲ್ಲಿನೇ. ಅಂದ್ರೆ ಇದ್ರ ನಡುವೆ ಗಿಲ್ಲಿ ಫ್ಯಾನ್ಸ್ ಗಳಲ್ಲಿ ಈ ತರ ಫ್ಯಾನ್ಸ್ ಗಳು ಇದಾರೆ ಅಂತ? ಈ ತರನು ಇದಾರೆ. ಅಲ್ಲ ಹಂಗಂದ್ರೆ ನೀವು ಇವಾಗ ಯಾರು ಇವರು ಡಾಕ್ ಸತೀಶ್ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಗೆ ರಿಲೇಟೆಡ್ ಆಯ್ತಲ್ಲ, ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಗಳೆಲ್ಲ ಸ್ಲಮ್ ತರ ಅಂತ ಏನೋ ಒಂದ್ ಹೇಳಿದ್ರು. ಸರ್ ಅವ್ರೇನೋ ಹೇಳ್ಕೊಂತಾರೆ, ಅದು ಅದನ್ನ ಬಿಟ್ಟಾಕಿ. ಹ್ಮ್. ನಾವ್ ಸ್ಲಮ್ ಆಗಿದ್ದಿದ್ರೆ ಒಬ್ರು ಮನ್ಸನ್ನ ಬೆಳ್ಸಕ್ ಆಗ್ತಾ ಇಲ್ಲ ಇವತ್ತು. ಹ್ಮ್. ನಾವ್ ಸ್ಲಮ್ ಆಗಿರೋದಕ್ಕೆ ಆಯ್ತು, ಅವ್ರು ಹೇಳಂಗೆ ಒಪ್ಕೊಳ್ಳೋಣ. ನಾವು ಸ್ಲಮ್ ಅವ್ರು ಬೆಳ್ಸಿದೀವಲ್ಲ ಗಿಲ್ಲಿನ, ಯಾವ ಮಟ್ಟಕ್ಕೆ ಬೆಳ್ಸಿದೀವಿ ಸರ್ ಇವತ್ತು? ಹೌದು. ಯಾವ ರೇಂಜ್ ಅಲ್ಲಿ ನಿಂತಿದ್ದಾರೆ ಇವತ್ತು ಗಿಲ್ಲಿ ಅವರು? ಹ್ಮ್. ನಾವು ಅಭಿಮಾನಿಗಳೇ ತಾನು ಬೆಳ್ಸಿರ ಸರ್. ಅಲ್ಲ ಇವಾಗ ಬಿಡಿ ಪಾಪ. ಒಂದು ಓಕೆ ಬೆಳ್ಸಿದೀರಾ, ನಿಮ್ ಸಪೋರ್ಟ್ ಇದೆ, ಗಿಲ್ಲಿದು ಆ ಒಂದ್ ಎಫರ್ಟ್ ಇದೆ, ಒಪ್ಕೊಳ್ಳೋಣ. ಕೆಲವರು ಅತಿರೇಕವಾಗಿ ಮಾಡ್ತಾರಲ್ಲ ಅಭಿಮಾನಿಗಳು ಅಂತಂದ್ರೆ,
ಸುದೀಪ್ ಇಲ್ಲ ಕ್ರೇಜು ಆ ತರ ಕ್ರೇಜ್ ಇದೆ ಅಂತ ಅದು ಕೇಳ್ತಾರೆ. ಅದನ್ನೆಲ್ಲ ರಾಜ್ಕುಮಾರ್ ಅವ್ರ ಬಿಟ್ರೆ ನೆಕ್ಸ್ಟ್ ಗಿಲ್ಲಿನೇ ಅಂತಾರೆ. ನೀವ್ ಹೇಳ್ದಂಗೆ ಅದು ನೋಡಿ ಈ ತಪ್ಪು. ತರ ಎಲ್ಲ ಮಾತಾಡ್ತಾರಲ್ಲ. ಅದು ತಪ್ಪು. ಹ್ಮ್. ದೊಡ್ಡವರೇನೆ ಹ್ಮ್. ದೊಡ್ಡವ್ರನ್ನ ಆ ಸ್ಥಾನಕ್ಕೆ ಹೇಳ್ಕೊಂಬಾರ್ದು ಅಭಿಮಾನಿಗಳನ್ನ. ನಾನು ಹೇಳ್ತಾ ಇರೋದು ಅಷ್ಟೇ. ಓಕೆ ಅಣ್ಣವ್ರ ಲೆವೆಲ್ಗೆ ಗಿಲ್ಲಿನ ಹೇಳ್ಕೊಂಬಾರ್ದು. ಹ್ಮ್. ಸುದೀಪ್ ಲೆವೆಲ್ಗೆ ಹ್ಮ್. ಗಿಲ್ಲಿನ ಹೇಳ್ಕೊಂಬಾರ್ದು. ಹ್ಮ್. ಅವರೆಲ್ಲ ಒಂದ್ ದೊಡ್ಡ ಸ್ಥಾನದಲ್ಲಿದ್ದಾರೆ. ಹ್ಮ್. ಇವತ್ತು ನಮ್ಮ ವಿಷ್ಣು ಅಪ್ಪಾಜಿ ನಾವು ನಿಮ್ಗೆ ಗೊತ್ತು ಸರ್, ನಾನು ಹೌದು. ಪಕ್ಕ ವಿಷ್ಣು ದಾದ ಅವ್ರ ಅಭಿಮಾನಿ. ಹೌದು. ಇವತ್ತು ನಾವು ಹ್ಮ್. ಅವ್ರನ್ನ ಸುದೀಪ್ ಅಲ್ಲಿ ನೋಡ್ತಾ ಇದೀವಿ. ಒಬ್ಬರ ಹ್ಮ್. ನಮ್ಮ ಅಪ್ಪಾಜಿ ವಿಷ್ಣು ಅಪ್ಪಾಜಿನ ನಾವು ಇವತ್ತು ಸುದೀಪ್ ಅವರಲ್ಲಿ ನೋಡ್ತಾ ಇದೀವಿ. ಓಕೆ. ಆ ರೇಂಜ್ ಎಲ್ಲ ಹೇಳಕ್ ಹೋಗ್ಬಾರ್ದು. ಅಭಿಮಾನಿಗಳು ಇರ್ಬೇಕು, ಅಭಿಮಾನಿ ಇದೀವಿ ಹ್ಮ್. ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಸರ್. ನಾವು ಹ್ಮ್. ಹೇಳ್ಕೊಬೋದಲ್ಲ, ಅಣ್ಣವ್ರ ಲೆವೆಲ್ಗೆ ಅವ್ರೆ ನಮ್ಮ ವಿಷ್ಣು ಅಪ್ಪಾಜಿ ಅಂತ ನಾವ್ ಹ್ಮ್. ಹೇಳ್ಕೊಬೋದಲ್ಲ. ಓಕೆ. ನಾವ್ ಹೇಳ್ಕೊಳಲ್ಲ, ನಮಗ್ ಹ್ಮ್. ಬೇಡ ಅದು. ಓಕೆ. ನಮ್ಮ ಅಪ್ಪಾಜಿ ನಮ್ಗೆ ಅದನ್ನೆಲ್ಲ ಹೇಳ್ಕೊಡಿಲ್ಲ, ಬರೀ ಪ್ರೀಸದ್ ಮಾತ್ರ ಹೇಳ್ಕೊಟ್ಟಿರೋದು ಅವ್ರು. ಅದನ್ನ ಮಾತ್ರ ನಾವು ಕಲ್ತಿದೀವಿ. ಓಕೆ. ಯಾರ ರೇಂಜ್ಗೂ ತಗೊಂಡ್ ಹೋಗಕ್ ಹೋಗ್ಬಾರ್ದು. ದೊಡ್ಡವ್ರೆ, ಚಿಕ್ಕವ್ರೇನೆ, ಆ ರೇಂಜ್ ಅಲ್ಲೇ ಇರ್ಬೇಕು. ನನ್ನ ಅಭಿಮಾನಿಗಳಿಗೆ ಹೇಳೋದು ಅದನ್ನೇನೆ. ಹ್ಮ್. ಸುದೀಪ್ ಅವ್ರಿಗೆ ಹೋಲ್ಸೋದು, ಹ್ಮ್. ಆಮೇಲೆ ದರ್ಶನ್ ಅವ್ರಿಗೆ ಹೋಲ್ಸೋದು, ಅಣ್ಣವ್ರಿಗೆ ಹೋಲ್ಸೋದು, ಹ್ಮ್. ಇದೆಲ್ಲ ಮಾಡ್ಬೇಡಿ. ಓಕೆ. ಅವ್ರಿಗಾದಂತ ಒಂದ್ ಸ್ಥಾನ ಇದೆ, ಹ್ಮ್. ಅದನ್ನ ಬಿಟ್ಬಿಡಿ. ಹ್ಮ್. ಗಿಲ್ಲಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ಹ್ಮ್. ಅದನ್ನ ಮಾಡಿ ನಾವು ಒಪ್ಕೊಳ್ಳೋಣ. ಹ್ಮ್. ದೊಡ್ಡವ್ರ ಲೆವೆಲ್ಗೆಲ್ಲ ನೀವು ಬೇಡ ಅದು. ಓಕೆ. ಅದಕ್ಕೆಲ್ಲ ತಗೊಂಡ್ ಹೋಗಕ್ ಹೋಗ್ಬೇಡಿ ಇದನ್ನ. ಅಷ್ಟ್ ಮಾತ್ರ ಸೊ ಹೇಳ್ತೀನಿ. ಒಂದು ಇವಾಗ ವಿಚಾರ ಇನ್ನೊಂದೇನಂದ್ರೆ ಇದ್ರ ನಡುವೆ ಅದೇ ವಿಚಾರ ಬಂದಿದ್ದಕ್ಕೆ ಇವ್ರದ್ದು ಸ್ಟೇಟ್ಮೆಂಟ್ಗಳು ಬಹಳ ಇವಾಗ ಟ್ರೆಂಡ್ ಆಗ್ತಿದೆ. ಅಂದ್ರೆ ವೈರಲ್ ಆಗಿರ್ಬೋದು, ರಿಲೇಟೆಡ್ ಆಗಿರ್ಬೋದು. ಯಾರ್ದು ಡಾಕ್ ಸತೀಶ್ ಅವ್ರದ್ದು. ಸೊ ಅವ್ರ ವಿಚಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಸಾಕ್ ಯಾಕೆಂತಂದ್ರೆ ಈ ನಿಮಗೆ ಏನಕ್ಕೆ ಅಂದ್ರೆ ಅವ್ರು ಫ್ಯಾನ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡು ಕೂಡ ಹೇಳ್ತಿದ್ದಾರೆ. ಅವ್ರದ್ದು ಬೇರೆ ಹೇಳೋದಲ್ದಲೆ ನಿಮ್ಮ ಗಿಲ್ಲಿ ಫ್ಯಾನ್ಸ್ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ. ಸರ್ ಒಂದು ಹೇಳೋ ಲೆಕ್ಕ ಅಂತಂದ್ರೆ, ಈಗ ಡಾಕ್ ಸತೀಶ್ ಅವ್ರು ಹೇಳೋ ಲೆಕ್ಕ ನಮ್ಗೆ ಗಿಲ್ಲಿಗೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಂತ ಸರ್ ಅದು, ಓಕೆ ಅಲ್ವಾ? ಅವರು ಈಗ ಡಾಕ್ ಸತೀಶ್ ಅವ್ರ ಹಂಗೆ ಹೇಳ್ಕೊಂಬಂತ ಇದ್ರು, ನಾವು ಅಭಿಮಾನಿಗಳು ಜಾಸ್ತಿ ಹೋಯ್ತಾನೆ ಹೋದ್ವಿ. ಅವ್ರು ಹೇಳ್ಕೊಂಡ್ ಬರ್ತಾ ಇದ್ರು, ಇವ್ರು ಬೆಳಿತಾನೆ ಹೋದ್ರು, ನಾವು ಅಭಿಮಾನಿಗಳು ಜಾಸ್ತಿ ಆಗ್ತಾನೆ ಹೋದ್ವಿ. ಅದು ಒಂದ್ ಲೆಕ್ಕಾಚಾರದಲ್ಲಿ ಒಳ್ಳೇದೇ ಅನ್ಕೊಬಹುದು ನಾವು. ಡಾಕ್ ಸತೀಶ್ ಅವ್ರು ಹೇಳಿದ್ದು ಒಂದ್ ಲೆಕ್ಕಾಚಾರದಲ್ಲಿ ಒಳ್ಳೇದೇ ಅನ್ಕೊಬಹುದು. ಅವ್ರು ಕಾಲು ಎಳೆಕ್ ಮಾಡಿದ್ರು, ನಾವ್ ಮೇಲೆ ಕೆತ್ತಾಕ್ ಮಾಡಿದ್ವಿ. ನಡೀತಾ ಇದೆ ಅದು, ನಡೀಲಿ, ಬೆಳಿಲಿ. ಓಕೆ. ಅದೇ ಇವಾಗ ಫೈನಲಿ 100% ಈ ವಿಡಿಯೋ ಗಿಲ್ಲಿಗೆ ತಲುಪುತ್ತೆ, ಯಾರೋ ತಲುಪಿಸ್ತಾರೆ. ಸೊ ನೋಡಿದ್ಮೇಲೆ ನಿಮಗೆ ಕರೆ ಮಾಡಿ, ನಿಮ್ ಸಂಪರ್ಕ ಮಾಡಿ, ಭೇಟಿ ಆಗ್ತೀನಿ, ಇಲ್ಲ ನೀವೇ ಬನ್ನಿ ಅನ್ನೋ ತರ ಏನಾದ್ರು ಅಪ್ರೋಚ್ ಮಾಡಿದ್ರೆ ನಿಮ್ಮ ನಿರ್ಧಾರ ಏನು? ನಾನು ದಯವಿಟ್ಟು ಭೇಟಿ ಆಗಲ್ಲ ಸರ್. ಓಕೆ. ಬೇಜಾರ್ ಮಾಡ್ಕೊಂಬಾರ್ದವ್ರು. ಓಕೆ. ದಯವಿಟ್ಟು ನಾನಂತೂ ಭೇಟಿ ಆಗಲ್ಲ. ಓಕೆ. ಅವರು ಅವ್ರಿಗೆ ಗಿಲ್ಲಿಯವ್ರಿಗೆ ನಾನು ಕೇಳ್ಕೊಳ್ಳೋದು ಒಂದೇನೆ, ಫಸ್ಟ್ ಕರ್ನಾಟಕ ಜನತೆನ ನಿಮ್ಗೆ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ನಿಮ್ಮನ್ನ ಈ ಮಟ್ಟಕ್ಕೆ ಇಟ್ಟಿದ್ದಾರೆ. ತುಂಬಾ ಜನ ಕಷ್ಟಪಟ್ಟಿದ್ದಾರೆ ನಮ್ಮ ಕರ್ನಾಟಕ ಜನತೆಯವರು. ಅಂತವ್ರು ಮೀಟ್ ಆಗಿ, ನಮ್ಮ ಆಟೋ ಡ್ರೈವರ್ ಮೀಟ್ ಆಗಿ, ಕ್ಯಾಬ್ ಡ್ರೈವರ್ ಮೀಟ್ ಆಗಿ, ನಮ್ಮ ರಕ್ಷಣೆ ಯೋಧಕರು ಮೀಟ್ ಮಾಡಿ ಅವ್ರು ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ RMC ಮಧೋರ್ ಮೀಟ್ ಆಗಿ, ನಮ್ಮ ಯಲಹಂಕ ಗುರು ಅವ್ರನ್ನ, ಇವ್ರನ್ನ ಹೋಗಿ ಮೀಟ್ ಆಗ್ಲಿ. ಸಾಕ್, ನನಗೆ ನನ್ನನ್ನು ಮೀಟ್ ಆಗೋದು ಬೇಡ ಸರ್. ಯಾಕೆ ಅಂದ್ರೆ ನೀವು ಅಷ್ಟು ಪ್ರೀತಿ ಮಾಡ್ತೀರಾ, ಅಷ್ಟು ವಿಶ್ವಾಸ ಇದೆ ಗಿಲ್ಲಿ ಮೇಲೆ, ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ. ಈ ಒಂದು ವಿಚಾರವಾಗಿ ಯಾಕೆ ಅಷ್ಟೊಂದು? ಈಗಲೂ ಸಪೋರ್ಟ್ ಮಾಡ್ತೀವಿ, ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಸರ್. ನಾವೇನು ಅವ್ರ ಬಗ್ಗೆ ಏನ್ ಯಾಕೆ ಅಷ್ಟೊಂದು ಒಂದು ಈ ವಿಚಾರ ಅಷ್ಟೊಂದು ಅರ್ಟ್ ಯಾಕಾಯ್ತು ಅಂತ? ನಮ್ಗೆ ಅರ್ಟ್ ಅಂತಂದ್ರೆ, ನಾವು ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ಸರ್. ನಾವು ಪ್ರೀಸದ್ ಮಾತ್ರ ಕಲ್ತಿದೀವಿ, ಸರಿನಾ? ಒಬ್ರ ಮೇಲೆ ದ್ವೇಷ ಮಾಡೋದ್ ಕಲ್ತಿಲ್ಲ. ಒಂದ್ಸತಿ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಯಾರು ಅನ್ನೋದನ್ನೇ ಮರ್ತೋಗ್ಬಿಡ್ತೀವಿ ನಾವು. ನಾವ್ ವಿಷ್ಣುವರ್ಧನ್ ಅಭಿಮಾನಿಗಳು ಎಷ್ಟು ಪ್ರೀಸದ್ ಮಾತ್ರ ತುಂಬಾ ಕಲ್ತಿದೀವಿ. ಇವತ್ ನೀವೇನು ಗೊತ್ತು, ನಮ್ಮ ಅಪ್ಪಾಜಿ ಅವ್ರ ಸಮಾಧಿ ಹೊಡೆದಾಕ್ ಹೋದ್ರು, ಇವತ್ತು ಹೋರಾಟ ಮಾಡ್ತಾ ಇದೀವಿ, ಇನ್ನು ಮಾಡ್ತಾನೆ ಇದೀವಿ. ನಮ್ಗೆ ಇನ್ನೂ ಇದು ಸಿಕ್ಕಿಲ್ಲ. ಆದ್ರೆ ನಾವು ಶಾಂತಿ ರೀತಿಯಿಂದ ಮಾಡ್ತಾ ಇದೀವಿ. ಯಾವ್ದೋ ಗಲಾಟೆ ಮಾಡಿ ನಾವು ಯಾರು ಮಾಡಿಲ್ಲ, ಅಲ್ವಾ ಸರ್? ನಾವ್ ಆತರ ಅವ್ರು. ನಾವ್ ಒಂದ್ಸತಿ ಪ್ರೀಸಕ್ ನಿಂತ್ಕೊಂಡ್ರೆ ಪ್ರೀತಿಸ್ತೀವಿ. ನಮಗ್ ಬೇಡ ಅಂತ ಡಿಸೈಡ್ ಆಗ್ಬಿಟ್ರೆ ನಮಗ್ ಬೇಡ. ಈಗ ದಯವಿಟ್ಟು ನಾನು ಗಿಲ್ಲಿ ಮೀಟ್ ಆಗ್ತೀನಿ ಅಂದ್ರೆ ನಾನು ಮೀಟ್ ಆಗಲ್ಲ ಸರ್. ಈಗ ನಿಮ್ಮನ್ನ ಪ್ರೀತಿಸ್ತವ್ರಲ್ಲ ಜನ, ಅವ್ರನ್ನ ಮೀಟ್ ಆಗಿ, ನಿಮ್ಗೆ ಯಾರು ಬೆಂಬಲವಾಗಿ ಸಪೋರ್ಟ್ ಆಗಿ ನಿಂತಿದ್ರು ಅಂತವ್ರನ್ನ ಹೋಗಿ ಮೀಟ್ ಮಾಡ್ಲಿ, ಅದನ್ನ ಕೇಳ್ಕೊಂತ ಇದ್ದೀನಿ ಅಷ್ಟೇ ಸರ್. ಅವ್ರ ಹತ್ರ ಕೇಳೋದು ನಾನು. ಸೊ ನೋಡಿದ್ರಲ್ಲ, ಇದಿಷ್ಟು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿ ಕುಮಾರ್ ಅವರ ಮಾತು. ಆ ಒಂದು ಗಿಲ್ಲಿ ಮೇಲಿನ ಒಂದು ಕಲೆಗೆ, ಆ ಒಂದು ಮಾತುಗಾರಿಕೆಗೆ ಅವರು ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ರು, ಸಪೋರ್ಟ್ ಕೂಡ ಮಾಡಿದ್ರು. ಗಿಲ್ಲಿ ವಿನ್ ಆಗ್ತಾನೆ ಅಂತ ಹೇಳಿದ್ರು, ವಿನ್ ಆಗಿದ್ದಾರೆ. ಆದ್ರೆ ಆ ಒಂದು ಭೇಟಿ, ಹೊರಗಡೆ ಬಂದು ನಾನು ಭೇಟಿ ಆಗ್ತೀನಿ ಅಂತ ಬಿಗ್ ಬಾಸ್ ಮನೇಲಿ ಹೇಳಿದ್ರು. ಸೊ ಅದು ಭೇಟಿ ಆಗೋಕೆ ಆಗ್ತಾ ಇಲ್ಲ. ಗಿಲ್ಲಿ ಯಾವುದೇ ಕಾರಣಕ್ಕೂ ನಮ್ಮನ್ನ ಸಂಪರ್ಕ ಮಾಡಿಲ್ಲ, ನಾವು ಕರೆ ಮಾಡಿದ್ರು ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಒಂದು ಅವರೊಂದು ಅಸಮಾಧಾನ, ಅಂದ್ರೆ ಅವರೊಂದು ಬೇಜಾರನ್ನ ತೋಡ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಗಿಲ್ಲಿ ಅವರ 100% ತಲುಪುತ್ತೆ ಈ ವಿಡಿಯೋ ನೋಡಿ. ನಿಮ್ಮ ಫ್ಯಾನ್, ಅಪ್ಪಟ ಅಭಿಮಾನಿ ಬೇಜಾರಲ್ಲಿದ್ದಾರೆ. ಸೊ ಅವ್ರನ್ನ ಬೇಗ ಕಾಂಟ್ಯಾಕ್ಟ್ ಮಾಡಿ ಬಗೆಹರಿಸ್ಕೊಳ್ಳಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.